ತಿರುಗುವ ಜನರನ್ನೇ ನೋಡಲು ಜಲವಿರುವ ಠಾವನು ಬೆಸಗೊಳ್ಳಲು ಪರಮಾಯಾಸದಿ ಮುಂದೆ ಸಾಗಲು ದಿವ್ಯತರ ಸರೋವರ ಕಣ್ಗೆ ಸಾತೋರಲು. ದಮಯಂತಿ, ಸ್ವಾಮಿ, 6 ಮೊಳದ ಸೀರೆಯನ್ನು ನೀನು ಉಟ್ಟು ಬರೇ ಕೌಪೀನ ಮಾತ್ರದಿಂದ ನಾನು ಅರಣ್ಯಕ್ಕೆ ಹೊರಟು ನಿಂತಾಗ ಆದ ಅನುಭವ ಇದು ಎಣಿಸುವಾಗ ಧನ್ಯತೆ ಉಂಟಾಗುತ್ತದೆ ಮನಸ್ಸಿಗೆ. ಸಿಂಹಾಸನವನ್ನು ನಾವು ಬಿಟ್ಟು ಬಿಟ್ಟೆವು, ಆದರೆ ಕೋಟಿ ಕೋಟಿ ಪ್ರಜೆಗಳು ನಮ್ಮನ್ನು ಹಿಂಬಾಲಿಸುತ್ತ ರಾಜರಾಣಿಯರೇ ನೀವೆಲ್ಲಿಯೋ ಅಲ್ಲಿ ನಾವಿರ್ತೇವೆ ಅಂತ ಹೇಳುತ್ತಾ ಹಠ ಹಿಡಿದು ಬಂದಾಗ ನನಗೆ ಹೃದಯ ತುಂಬಿ ಬಂತು. ಸಿಂಹಾಸನ ರಹಿತನಾದರೂ ನಮ್ಮ ಪ್ರಜೆಗಳ ಹೃದಯ ಸಿಂಹಾಸನದಿಂದ ನಾನು ಹೊರಕ್ಕೆ ತಳ್ಳಲ್ಪಡಲಿಲ್ಲವಲ್ಲ, ಆ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇನೆ. ಅವರನ್ನು ಸಾಂತ್ವನಗೊಳಿಸಿ ಹೊರಟು ಬರಬೇಕಿದ್ರೆ ಸಾಕಾಯಿತು. ರಾಜ್ಯ ಸಂಪತ್ತು ಹೋದಾಗಲೂ ನನಗೆ ದುಃಖವೆನಿಸಲಿಲ್ಲ ಪ್ರಭು. ಆ ಸಜ್ಜನರ ನಡುವೆ ಬದುಕುವ ಭಾಗ್ಯವಿಲ್ಲದೆ ಹೋಯಿತಲ್ಲ ಅನ್ನುವುದೊಂದು ನೋವು ಅಷ್ಟೇ. ಏನು ಮಾಡೋಣ, ಅವರ ಹೃದಯದ ಸೆಳೆತ ಬಹುಶಃ ನಾವು ಎಲ್ಲಿದ್ದರೂ ಮತ್ತೊಮ್ಮೆ ಅವರಿದ್ದಲ್ಲಿಗೆ ಮರಳಿ ತಂದೀತು ಅಂತ ವಿಶ್ವಾಸ ನನಗೆ. ಹಾಗಾಗಿ ಬಹಳ ವೇಗದಿಂದ ನಾವು ಅವರನ್ನು ಬಿಟ್ಟು ಬಂದು 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 ಬಹಳ ದಾರಿ ಸವೆಯಿತು. ಹೌದು, ಶರೀರಕ್ಕೂ ಆಯಾಸವಾಯಿತು, ಮೈಯೆಲ್ಲ ಬೆವರಿತು, ಬಾಯಾರಿಕೆ ಹೆಚ್ಚಿತು. ಆದರೆ ತಿಳಿಗೊಳನೊಂದು ಕಣ್ಣ ಮುಂದೆ ಗೋಚರಿಸಿದ್ದರಿಂದ ನನಗಂತೂ ಬಡವರಿಗೆ ನಿಧಿ ಸಿಕ್ಕಿದ ಹಾಗೆ ಸಂತೋಷ ಆಯ್ತು. ಆದರೆ ನೋಡು, ಹೀಗೂ ಆಯ್ತು ನೋಡು. ಸ್ನಾನಕ್ಕೆ ನಾನು ಇಳಿದಾಗ ಅಲ್ಲವೇ ಮಾನ ಮುಚ್ಚುವುದಕ್ಕೆ ಅದೂ ಇಲ್ಲದಾಯ್ತು. ಆದ್ರೆ ನನ್ನ ಸೀರೆ ಸೆರಗನ್ನೇ ಹೌದು, ಏನೂ ತಪ್ಪಲ್ಲ. ವಿವಾಹದ ಮಂಟಪದಲ್ಲಿ ಇಬ್ಬರ ಉತ್ತರೀಯವನ್ನು ಗಂಟು ಹಾಕಿ ದೇಹ ಎರಡಾದರೂ ಕೂಡ ನಿಮಗೆ ಆಚ್ಛಾದನೆ ಯಾವುದಿದೆಯೋ ಅದು ಒಂದೇ, ಆವರಣ ಒಂದೇ. ಒಂದೇ ಆವರಣದೊಳಗೆ 2 ದೇಹಗಳು ನೀವು ಕೂಡಿ ಬಾಳಬೇಕು ಎಂಬ ಧ್ವನಿಯಿಂದ ಕೂಡಿ ಅಲ್ಲವೇ ನಿನ್ನ ತಾಯಿ ತಂದೆಯರು ಬೀಳ್ಕೊಟ್ಟದ್ದು. ಹೌದು, ಈ ಹೊತ್ತದ ಅಕ್ಷರಾರ್ಥದಲ್ಲಿಯೂ ಸತ್ಯವಾಯಿತು. ನಿನ್ನ 6 ಮೊಳದ ಸೀರೆಯಲ್ಲಿಯೇ ನಾನು ಅಡಗಿಕೊಂಡು ಇಷ್ಟು ಮುಂದೆ ಬಂದೆವು. ನಮ್ಮ ಜೀವನದ ಬಟ್ಟೆಯೂ ಒಂದು, ಊಟ ಬಟ್ಟೆಯೂ ಒಂದೇ ಆಯ್ತು. ಒಂದು ತೃಪ್ತಿ ಏನು ಅಂತಂದ್ರೆ ಇಲ್ಲಿ ನಮ್ಮ ಈ ಪರಿಭವವನ್ನು ಕಾಣ್ಲಿಕ್ಕೆ ಸಹೃದಯಗಳಾದಂತಹ ನಮ್ಮ ಪ್ರಜೆಗಳು ಯಾರೂ ಇಲ್ಲ. ಅದುವೇ ಭಾಗ್ಯ. ಗೊಂಡಾರಣ್ಯ ಮೃಗ ಪಕ್ಷಿಗಳ ಮುಂದೆ ನಾಚಿಕೆ ಏನು, ಮಾನ ಏನೂ ಇಲ್ಲ. ಸಾಗೋಣ ಸಾಗೋಣ, ಒಂದೇ ಬಟ್ಟೆಯನ್ನುಟ್ಟು ಒಂದೇ ಬಟ್ಟೆಯಲ್ಲಿ ಸಾಗೋಣ. ಸ್ವಾಮಿ, ಸ್ವಾಮಿ, ಏನು ಎಷ್ಟೇ ಕಷ್ಟ ಆಗಲಿ ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದವಳು ನಾನು. ನನ್ನ ಮಾನಸಿಕವಾದಂತಹ ಸ್ಥಿರತೆ ಏನೂ ಶಿಥಿಲವಾಗಿಲ್ಲ. ಆದ್ರೆ ದೇಹ ಧರ್ಮ ಅಂತ ಬಂದಿದೆಯಲ್ಲ, ಅಯ್ಯೋ, ಕಲ್ಲು ಮುಳ್ಳುಗಳಲ್ಲಿ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ವಿರಮಿಸಿ ಆಮೇಲೆ ಹೋಗೋಣವೇ? ನಿಜ. ಮನುಷ್ಯನು ಸಾಗುತ್ತಿರುವ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಸ್ವಾಭಾವಿಕ. ಅದನ್ನೆಲ್ಲ ಹೆಕ್ಕಿ ಮಾರ್ಗವನ್ನು ಸುಗಮ ಮಾಡುವುದಕ್ಕಾಗೋದಿಲ್ಲ. ಮೆಟ್ಟಿದಲ್ಲಿ ಹಾಸಿಗೆಯನ್ನು ಮೆಟ್ಟಿದ ಅನುಭವವಾಗಬೇಕಿದ್ರೆ ಅವರವರ ಮಟ್ಟಿಗೆ ಮಿದುವಾದಂತಹ ಪಾದರಕ್ಷೆಯನ್ನೇ ಧರಿಸಿಕೊಳ್ಳಬೇಕು ಎಂಬ ಹಿರಿಯರ ಮಾತಿದೆ. ಅಂದರೆ ಬಂದದ್ದನ್ನು
ಅದು ಕಹಿಯೋ ಸಿಹಿಯೋ ಹ್ಮ್ ಅದನ್ನು ಸವಿಯುವ ನಾಲೆಗೆ ಆರೋಗ್ಯವುಳ್ಳದ್ದಾಗಿರಬೇಕು. ಹೌದು. ಅದಕ್ಕಾಗಿ ಹ್ಮ್ ಕಷ್ಟ ಬರ್ತದೆ, ಹ್ಮ್ ದಾರಿಯಲ್ಲಿ ಕಲ್ಲು ಮುಳ್ಳಿದೆ, ಹ್ಮ್ ಸ್ವಲ್ಪ ವಿಶ್ರಾಂತಿ ತಕೊಂಡು ಹ್ಮ್ ಮತ್ತೊಮ್ಮೆ ಸುಧಾರಿಸಿಕೊಂಡು ಹಾ ಹೊಸ ಹುರುಪಿನಿಂದ ಹೋಗೋಣ. ಸರಿ. ಈಗ ನಮಗೇನಾದ್ರೂ ಗುರಿ ಇಲ್ಲ, ಇಂತಲ್ಲಿಗೆ ಹೋಗಬೇಕು, ಈ ಸಮಯಕ್ಕೆ ತಲುಪಬೇಕು ಎಂದೇನೂ ಇಲ್ವಲ್ಲ. ಹೇಗುವ ಅರಣ್ಯವಾಸ ಎಂಬ ದೀಕ್ಷೆಗೆ ಹ್ಮ್ ಅನುಸಾರವಾಗಿ ಗೊಂಡಾರಣ್ಯದಲ್ಲೇ ಇದ್ದೇವೆ. ಹೌದು. ದಮಯಂತಿ, ಆ ನಾನು ಕೂತುಕೊಳ್ತೇನೆ, ಹ್ಮ್ ನನಗೂ ಆಯಾಸ ಪರಿಹಾರವಾಗ್ತದೆ. ಒಳ್ಳೆಯದು. ನೀನು ಬೇಕಿದ್ದರೆ ಹ್ಮ್ ಇದು ಹ್ಮ್ ನನ್ನ ತೊಡೆಯನ್ನೇ ತಲೆದಿಂಬಾಗಿಸಿ ಹಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆ. ಒಂದು ಗಳಿಗೆ ಸುಖವಾಗಿ ನಿದ್ರೆ ಬಂತು ಅಂತಾದ್ರೆ ಹ್ಮ್ ಯಾವ ಮನುಷ್ಯನಾದರೂ ಸರಿಯೇ ಹ್ಮ್ ಎಚ್ಚರಾನಂತರದಲ್ಲಿ ಹ್ಮ್ ಹೊಸ ಹುರುಪಿನಿಂದ ಕೂಡಿಕೊಂಡಿರ್ತಾನೆ. ಹಾ ನಿನ್ನ ಕಷ್ಟವನ್ನೂ ನಾನು ನೋಡ್ಲಾರೆ. ಹ್ಮ್ ನಿನಗೆ ವಿಶ್ರಾಂತಿ ಬೇಕು ಅಂತ ನೀನು ಕೇಳಿದ್ರಿಂದ ಹ್ಮ್ ನನಗೆ ಪರಮಾನಂದವಾಗಿದೆ, ಹೌದೇ? ಪರಮಾನಂದವಾಗಿದೆ. ಹ್ಮ್ ಮಲಗು, ನಿಮ್ಮಪ್ಪಣೆ. ಮಲಗು, ಮಲಗು. ಹೇಗೆ ಒಡವಿಯಲಿ ಹೇಗೆ ಒಡವಿಯಲಿ ಓರ್ವಳ ಬಿಟ್ಟು ಹೇಗೆ ಮುಂದಡಿ ಇಡಲಿ ಓರ್ವಳ ಬಿಟ್ಟು ಹೇಗೆ ಮುಂದಡಿ ಇಡಲಿ ಮಾಧವೇಣಿಯ ಸಂಗವ ಮರೆತು ನಾನು ಹೇಗೆ ಬಿಡಿಯಲಿ ಜೀವವ. ಅಯ್ಯೋ, ಎಂಥವಳಿಗೆ ಎಂತಹ ದುರ್ಗತಿ! ಕನಸಿನಲ್ಲಾದರೂ ಈ ದಮಯಂತಿ ಈ ದುರಂತ ಬಂದೀತು ಅಂತ ಯೋಚಿಸಿದ್ದಳೆ? ಇಲ್ಲ. ಅವಳನ್ನು ತ್ರಿಕರಣ ಪೂರ್ವಕವಾಗಿ ನಾನು ನನ್ನ ಹೃದಯದಂತೆ ಪ್ರೀತಿಸಿದವ. ಅವಳ ಸಹವಾಸದಲ್ಲಿ ಎಷ್ಟೋ ದುಃಖಗಳನ್ನೂ ಮರೆತವನೇ. ಅಂದು ಇಂದ್ರಾದಿ ದೇವತೆಗಳ ಹೇಳಿಕೆಯಂತೆ ಅವಳ ಅಂತಃಪುರವನ್ನು ಪ್ರವೇಶಿಸಿ ಅವರನ್ನೇ ವರಿಸು ಅಂತ ನಾನು ಹೇಳಿದ್ದರ ಹಿನ್ನೆಲೆ ಇವಳಿಗೆ ತಿಳಿಸಿದ್ದೆ. ಯಾರನ್ನು ನಾವು ಅತ್ಯಂತ ಪ್ರೀತಿಯಿಂದ ಕಾಣುತ್ತೇವೋ ಅವರ ಸುಖಕ್ಕಾಗಿ ನಾವು ಎಂತಹ ತ್ಯಾಗಕ್ಕೂ ಸಿದ್ಧರಾಗಬೇಕು ಹೇಳಿದ್ದೆ. ಆದರೆ ಅವಳ ಹಠ, ಅವಳ ನಿರ್ಧಾರ, ಈ ಜೀವನದಲ್ಲಿ ಚಕ್ರವರ್ತಿ ನಳನಲ್ಲದೆ ಮತ್ತೊಬ್ಬ ಪತಿ ಇಲ್ಲ, ಬೇಕಿದ್ರೆ ಇಂದ್ರನನ್ನು ಪೂಜಿಸ್ತೇನೆ, ಅಗ್ನಿಯನ್ನು ಆರಾಧಿಸ್ತೇನೆ, ಪತಿಯೆಂದು ಸ್ವೀಕರಿಸಲಾರೆ. ಧೈರ್ಯ ಬಂತು. ಇಂತಹ ಹೆಣ್ಣಿಗೆ ತಾನು ಪತಿಯಾಗುತ್ತೇನೆ ಎಂಬ ಹೆಮ್ಮೆಯೂ ಬಂತು. ಆದರೆ ದಮಯಂತಿ ನುಡಿದಂತೆ ನನ್ನ ನೆರಳಿನಂತೆ ಹಿಂಬಾಲಿಸಿತು. ಕಷ್ಟದಲ್ಲಿ ಕುಗ್ಗಲಿಲ್ಲ, ಶ್ರೀಮಂತಿಕೆಯಲ್ಲಿ ಹಿಗ್ಗಲಿಲ್ಲ. ಇಲ್ಲಿಗೆ ಮುಟ್ಟಿ ನಿದ್ದೆ ಮಾಡಿದ್ದಾಳೆ. ನಿದ್ದೆ ಮಾಡಿದವಾಗಲೂ ಮುಖವೂ ತನ್ನ ಪ್ರಸನ್ನತೆಯನ್ನು ಕಳಕೊಳ್ಳಿಲ್ಲ. ಮನಸ್ಸಿನ ದುಗುಡದ ಪ್ರತಿಬಿಂಬವಾಗಿ ನಿದ್ರಾವಸ್ಥೆಯಲ್ಲಿ ಮುಖ ವಿಕಾರ ಹೊಂದಲಿಲ್ಲ. ನಾನಿವಳಿಗೆ ಅನ್ಯಾಯವನ್ನೇ ಮಾಡಿದೆ. ಇಲ್ಲದಿದ್ರೆ ಬೇರೊಬ್ಬನ ಕೈ ಹಿಡಿದು ಇದ್ದುದರಲ್ಲಿ ತೃಪ್ತಿಯ ಜೀವನವನ್ನು ಅನುಭವಿಸುತ್ತಿದ್ದಳೋ ಏನು. ನಿದ್ರಿಸಿದ ಈ ದಮಯಂತಿಯನ್ನು ನೋಡುತ್ತಾ ನಾನೇನು ಪಾಷಾಣ ಹೃದಯೇ ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡಾಗ ನಿಜವಾಗಿಯೂ ಹೌದು, ನಾನಂತೂ ನನ್ನ ದುರ್ದಶೆಯಿಂದ ಸರ್ವಸ್ವವನ್ನೂ ಕಳಕೊಂಡೆ. ನನ್ನನ್ನು ಇವಳು ಅನುಗಮಿಸಿದ.
ಇನ್ನು ಮುಂದೆ ಎಲ್ಲಿಗೋ ಗೊತ್ತಿಲ್ಲ. ಹೆಜ್ಜೆ ಹೆಜ್ಜೆಗೆ ಅನಿಷ್ಟಗಳೇ ನನಗೆ ಮುಂದಾಗುತ್ತಾ ಇದ್ದಾವೆ. ನಾನು ಹಿಡಿದದ್ದೆಲ್ಲ ಮಣ್ಣಾಗುತ್ತಾ ಇದ್ದಾವೆ. ಅದೃಷ್ಟಹೀನನಾದಂತಹ ನನ್ನ ದಾರಿದ್ರ್ಯದಿಂದ ಈ ಸುಮಕೋಮಲೆಯಾದವಳು ಯಾಕೆ ಕಷ್ಟವನ್ನು ಅನುಭವಿಸಬೇಕು? ಇವಳಲ್ಲಿ ನನಗೆ ಅನುಗ್ರಹ ಬುದ್ಧಿ ಇದ್ದರೆ, ಪ್ರಾಣಿದಯೆ ಇದ್ದರೆ, ನಾನಿವಳಿಂದ ಅಗಲಿ ಬಹಳ ದೂರವಾಗುವುದೇ ಒಳ್ಳೆಯದು. ಅಂಟುಜಾಡ್ಯವನ್ನುಳ್ಳವನು ತನ್ನ ಧರ್ಮಪತ್ನಿ, ತನ್ನ ಮಕ್ಕಳು ಅಂತ ಪ್ರೀತಿಯನ್ನು ತೋರಿಸಬೇಕಾಗಿದ್ದರೂ ಕೂಡ ಅವರ ಸನಿಯದಲ್ಲೇ ವಾಸ ಮಾಡಬಾರದಲ್ಲ. ವಾಸ ಮಾಡಿದರೆ ಇವನದ್ದಾದ ಅಂಟುಜಾಡ್ಯ ಅವರಿಗೂ ಅಂಟೀತಲ್ಲ. ಈ ನ್ಯಾಯದಿಂದ ನಾನೀಗ ಆಲೋಚಿಸುವುದು. ಚೆನ್ನಾಗಿ ನಿದ್ರೆ ಮಾಡಿದ್ದಾಳೆ. ಮೆಲ್ಲಗೆ ಇವಳ ತಲೆಯನ್ನು ಸರಿಸಿ ನೆಲದಲ್ಲಿ ಇಟ್ಟು ನಾನು ನನ್ನಷ್ಟಕ್ಕೆ ಮುಂಬರಿದರೆ ಏನು ಏನು ಕೂಡದು. ಗಂಡನಿದ್ದಾನೆ, ಗಂಡನ ತೊಡೆಯೇ ನನಗೆ ಆಸರೆಯಾಗಿದೆ ಅಂತ ತಲೆ ಇಟ್ಟು ಮಲಗಿದವಳನ್ನು ನಾನು ವಂಚಿಸಬಹುದೇ? ನನ್ನನ್ನು ಇಷ್ಟು ನಂಬಿಕೊಂಡು ಅಂತಃಪುರದಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಸುಷುಪ್ತಿ ಆನಂದವನ್ನು ಅನುಭವಿಸುವಂತೆ ಇಲ್ಲಿ ಮಲಗಿದ್ದಾಳಲ್ಲ. ಹಾಗಾದರೆ ಅವಳಿಗೆ ನನ್ನ ಬಗ್ಗೆ ಎಷ್ಟು ಭರವಸೆ, ಎಷ್ಟು ನಂಬು. ಹೀಗೆ ನಂಬಿ ಬಂದವಳನ್ನು ನಾನು ಬಿಟ್ಟು ಹೋದರೆ ವಂಚನೆ ಆಗೋದಿಲ್ವೇ? ವಂಚನೆ ಆಗುವುದಿಲ್ಲ. ಅವಳು ಶುಭಯೋಗದಲ್ಲಿ ಹುಟ್ಟಿದವಳು, ಶಾರದೆಯ ಪ್ರಸಾದವನ್ನು ಸೇವಿಸಿದವಳು. ನಾನು ಯಾವುದೋ ಕೆಟ್ಟ ಯೋಗದಲ್ಲಿ ಹುಟ್ಟಿ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ಆಯುಷ್ಯ ತೀರಿದವನ ಜೊತೆಯಲ್ಲಿ ವಾಹನದಲ್ಲಿಯೂ ಸಹಭಾಗಿ ಆಗಕೂಡದು, ದೋಣಿಯಲ್ಲಿಯೂ ಕುಳಿತುಕೊಳ್ಳಕೂಡದು. ಅವರಿಗೂ ಆಪತ್ತು ಬರ್ತದೆ. ಆದ್ದರಿಂದ ಶಿವನೇ ಪ್ರಾಮಾಣಿಕವಾಗಿ ನನಗೆ ಇವಳಲ್ಲಿ ಪ್ರೇಮ ಇದ್ದದ್ದರಿಂದಲೇ ಈ ವಿಯೋಗವನ್ನು ನಾನು ಅವಳಿಗೆ ಉಂಟು ಮಾಡುತ್ತೇನೆ ಅಂತ ಸನ್ನಿಧಾನಕ್ಕೆ ಅರಿಕೆ ಮಾಡಿಕೊಳ್ತೇನೆ. ದ್ರೋಹ ಬುದ್ಧಿಯಿಂದಲ್ಲ. ಅವಳ ಪಾತಿವ್ರತ್ಯ, ಅವಳ ಧರ್ಮ, ಇದು ಅವಳನ್ನು ರಕ್ಷಿಸಬೇಕಾಗ್ತದೆ. ಧರ್ಮಕ್ಕೆ ಸಾಕ್ಷೀಭೂತರು ನೀವು, ಇಂದ್ರಾದಿ ದೇವತೆಗಳೇ. ನೀವು ಅಪಮಾನಿತರಾಗಿರಬಹುದು ಅಥವಾ ಆಶಾಭಂಗ ನಿಮಗೆ ಉಂಟಾಗಿರಬಹುದು. ದಮಯಂತಿ ನನಗೆ ಮಾಲೆಯನ್ನು ಹಾಕಿದ್ದರಿಂದ. ಆದರೆ ಏನು, ಹೆಣ್ಣಾದವಳೊಬ್ಬಳು ತ್ರಿಕರಣಪೂರ್ವಕವಾಗಿ ಒಬ್ಬ ವರನನ್ನು ವರಿಸಿದ ಬಳಿಕ ಮೊದಲು ಅವಳ ಬಗ್ಗೆ ನೀವು ಅನುರಕ್ತರಾಗಿದ್ದರೂ ಕೂಡ ಆ ಬಳಿಕ ಅನುಗ್ರಹಿಸಬೇಕಾದ ದೊಡ್ಡ ಮನಸ್ಸಿನವರು ತಾನೆ, ಸುಮನಸರಲ್ಲವೇ? ಹರಸಿ ನನ್ನ ದಮಯಂತಿಯ ಪರಿಶುದ್ಧತೆಯನ್ನು ಕಾಪಾಡಿ ಇಂದ್ರ, ಅಗ್ನಿ ಇವರಿಂದಲೇ ಪ್ರಸಾದ ರೂಪವಾಗಿ ಕೊಡಲ್ಪಡ್ತಾಳೆ ಧರ್ಮಪತ್ನಿ. ನನಗೆ ಕೊಟ್ಟಿದ್ದೀರಿ. ನೀವು ಕೊಟ್ಟದ್ದನ್ನು ನನ್ನ ಕೈ ತಪ್ಪಿ ಹೋದರೂ ಕೂಡ ರಕ್ಷಿಸಿ ಇಟ್ಟು ಮುಂದೊಂದು ಶುಭ ಕಾಲದಲ್ಲಿ ಕೊಡಬೇಕಾದವರಲ್ಲವೇ? ಕೊಡಿ. ದಮಯಂತಿ, ನನ್ನ ನಿನ್ನ ಋಣ ತೀರಲಿಲ್ಲ. ನನ್ನ ನಿನ್ನ ದಾಂಪತ್ಯಕ್ಕೆ ಇದೇ ಕೊನೆಯಲ್ಲ. ಬದುಕಿದ್ರೆ ಬುಧನ ದಶೆ ಬಂದೀತು. ನಿನ್ನ ಸೌಮಾಂಗಲ್ಯ ಯೋಗದಿಂದಲಾದರೂ ನಿರ್ಗತಿಗನಾದಂತಹ ನಳನು ನೀನಿದ್ದಲ್ಲಿಗೆ ಒಂದು ಮುಟ್ಟಿಯ ಬರುತ್ತೇನೆ. ಅಯ್ಯೋ, ಹೇಗೆ ಮುಂದೆ ಹೋಗಲಿ? ಒಂದೇ ಬಟ್ಟೆ ಆಗಿದೆ ಅಲ್ಲ. ಒಂದೇ ಬಟ್ಟೆ ಆದ್ರೆ ಸೀರೆಯ ಒಂದು ಸಣ್ಣ ತುಂಡನ್ನು ಹರಿದು ಮೊದಲಿನಂತೆ ಅದನ್ನೇ ಕೌಪೀನವನ್ನಾಗಿಸಿ ಸಾಗುತ್ತೇನೆ. ಧಾರಿಣಿ ಪತಿ ಇತ್ತ ಹೋಗಲು ಮಾರಿಮಣಿ ದಮಯಂತಿಗೆ
ಎಂತಹ ಸುಖ ನಿದ್ರೆ. ಕಾಡ ನಡುವೆ ಮರದ ಬುಡದಲ್ಲಿ ನನ್ನವರ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ದೇನೆ ಅಂತಲೇ ಅನ್ನಿಸ್ಲಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಅರಮನೆಯಲ್ಲೇ ಇದ್ದೇನೆ ಅನ್ನುವ ಅನುಭವ ನಿದ್ರೆ. ಎಚ್ಚರಾಗಿ ನೋಡ್ತೆ, ಅಯ್ಯೋ ನನ್ನವರಲ್ಲಿ ಸ್ವಾಮಿ, ಸ್ವಾಮಿ, ಪ್ರಾಣೇಶ. ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದ್ರು ನನ್ನವರು ಕಾಣಿಸುತ್ತಿಲ್ಲವಲ್ಲ. ನನಗೆ ನಿದ್ರೆ ಬಂದಾಗ ನನ್ನನ್ನು ಬಿಟ್ಟೇ ಹೋದರೋ ಹೇಗೆ? ಇಲ್ಲ, ನನ್ನ ಕರುಳ ಕುಡಿಗಳನ್ನು ತವರು ಮನೆಗಟ್ಟಿ ನನ್ನವರ ಬೆನ್ನು ಹಿಡಿದು ಬಂದ ನನ್ನನ್ನು ಈ ಕಾಡ ನಡುವೆ ಇಂತಹ ಸ್ಥಿತಿಯಲ್ಲಿ ಬಿಟ್ಟು ಹೋಗುವ ಕಟುಕ ಹೃದಯ ನನ್ನವರದ್ದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಸಮೀಪ ಎಲ್ಲೆಲ್ಲಿಯೂ ಕಾಣಿಸುತ್ತಿಲ್ವಲ್ಲ. ಏನ್ ಮಾಡ್ಲಿ ನಾನು? ಯಾವುದೇ ಒಂದು ರೀತಿಯ ಮಾನಸಿಕವಾದಂತಹ ಹಿಂಸೆಯನ್ನೂ ನನ್ನವರಿಗೆ ನಾನು ಕೊಡ್ಲಿಲ್ಲ. ಅದು ಬೇಕು ಇದು ಬೇಕು ಅಂತ ನಾನೇನನ್ನೂ ಅವರಲ್ಲಿ ಬೇಡಿದ್ದಿಲ್ಲ. ಕೇವಲ ಅವರ ಸಹವಾಸದ ಸುಖವನ್ನು ಮಾತ್ರವೇ ನಾನು ಬಯಸಿದ್ದೆ. ಅದರಿಂದಲೂ ವಂಚಿತಳಾದಿನಿ. ಅಯ್ಯೋ, ನನ್ನ ಬಗ್ಗೆ ದಯವಿಲ್ಲದೆ ಬಿಟ್ಟು ಹೋದರೆ ನನ್ನವರು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಹೋಗ್ತೇನೆ. ಸ್ವಾಮಿ, ಸ್ವಾಮಿ. ಚೈತ್ಯ ದೇಶದವ್ರು ನಾವು, ಚೈತ್ಯ ದೇಶದವ್ರು ನಾವು, ವರ್ತಕರು. ಅಮ್ಮ, ಯಾರಮ್ಮ ನೀನು? ಯಾರಮ್ಮ? ಯಾರಮ್ಮ ನೀನು? ಯಾರಮ್ಮ? ಯಾರಮ್ಮ ನೀನು? ನಡುದಾರಿಯೊಳಗೆ ಓರ್ವಳೆ ಕುಳಿತು ದುಃಖಿ ಬೇಗೆ ಹೀಗೆ. ಅಮ್ಮ ತಾಯೇ, ಸ್ವಾಮಿ. ಯಾರಮ್ಮ ನೀನು? ಈ ಕಾಡಿನಲ್ಲಿ ಒಂಟಿಯಾಗಿ ಕುಳಿತು ಅಳುತ್ತಿರುವೆಯಲ್ಲ. ನಿನ್ನ ತಂದೆ ತಾಯಿಗಳಾರು ತಾಯಿ. ಕೊರಳಲ್ಲಿ ಮಾಂಗಲ್ಯ ಕಾಣಿಸ್ತಾ ಇದೆ, ಕಾಲಲ್ಲಿ ಕಾಲುಂಗುರ ಇದೆ. ಹಾಗಿದ್ರೆ ನೀನು ಮದುವೆ ಆದವಳು ಗೃಹಿಣಿ ಎಂಬ ಸತ್ಯ. ಯಾವ ಊರು ತಾಯಿ? ನಿನ್ನನ್ನು ನೋಡಿದಾಗ ಮುಖದಲ್ಲಿ ಸಿರಿದೇವಿಯ ಲಕ್ಷಣ ಕಾಣ್ತಾ ಇದೆ. ದೊರೆ ವಧುವಲ್ಲದೆ ನೀನು ಬೇರೆ ಆರುವಲ್ಲ ಎಂಬುದು ಸ್ಪಷ್ಟ. ಸಂದೇಹ ಪಡಬೇಡ, ಧೈರ್ಯಸ್ಥಳಾಗು. ನಿನ್ನ ಮನದಲ್ಲಿರುವಂತ ವಿಚಾರ ಏನೆಂದು ತಿಳಿಸುತ್ತಾಯೇ? ಸ್ವಾಮಿ, ವರ್ತಕರು ನೀವು ಅಂತ ನನಗೆ ಅರ್ಥವಾಯಿತು. ನಾನೊಬ್ಬಳು ನಿರ್ಗತಿಗಳು. ನನ್ನ ಅಪೂರ್ವ ಚರಿತೆಯನ್ನೆಲ್ಲ ತಮ್ಮಲ್ಲಿ ಹೇಳುವುದಕ್ಕೆ ನನಗೆ ತಾಳ್ಮೆ ಇಲ್ಲ. ಆದ್ದರಿಂದ ಮುಂದೆ ಕಾಣುವ ಚೇದಿ ದೇಶಕ್ಕೆ ಹೋಗುವ ಉದ್ದೇಶವನ್ನಿಟ್ಟುಕೊಂಡು ನಾನಿತ್ತ ಬಂದವಳಿದ್ದೇನೆ. ತಮ್ಮೊಂದಿಗೆ ಬರಬಹುದೇ? ಸಂತೋಷ. ಒಂಟಿಯಾಗಿ ಕಾಡಲ್ಲಿ ಇರಬಾರದು. ನಾವು ಕೂಡ ಚೈತ್ಯ ದೇಶಕ್ಕೆ ಹೋಗೋಳು. ಭೂತನಾಥನ ಸಾಕ್ಷಿಯಾಗಿ ನಿನ್ನ ಚೈತ್ಯ ದೇಶಕ್ಕೆ ನಾವು ಕರ್ಕೊಂಡು ಹೋಗ್ತೇವೆ. ಹಾಗಾದ್ರೆ ಹೋಗೋಣವಿ? ಸ್ವಾಮಿ, ಕಾಡಿನಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದೆ. ಇನ್ನ ಕಷ್ಟ ದೂರವಾಯಿತು ಅಂತ ಸಮಾಧಾನ. ಹೋಗೋಣ, ಹೋಗೋಣ. ಅಯ್ಯೋ, ಒಳಗಂತೂ ಕಿಚ್ಚು ಉರಿಯುತ್ತಾ ಇದೆ. ದಮಯಂತಿಯನ್ನೂ ಬಿಟ್ಟು ಬಂದೆ. ಇದೇನು ಒಳಗಿನ ಕಿಚ್ಚೇ ಹೊರಗೆ ಗೋಚರಿಸುತ್ತಾ ಇದೆ. ಅಲ್ಲ ಅಲ್ಲ, ಕಾಳ್ಗಿಚ್ಚು ಪಸರಿಸಿ ಬಿದಿರ ಮೇಳೆ ಛಟ ಛಟ ಅಂತ ಶಬ್ದ ಮಾಡುತ್ತಾ ಉರಿಯುತ್ತಾ ಇದೆ. ಸಿಡಿಯುತ್ತದೆ. ಯಾವ ದಾರಿಯನ್ನು ಹುಡುಕಲಿ? ಮುಂದೆ ಮುಂದೆ ಅಗ್ನೇಕಾಂಡ. ಹೋಗುವುದಕ್ಕೆ ದಾರಿ ಕಾಣೋದಿಲ್ಲ. ಏನದು? ಅಯ್ಯೋ, ಪ್ರಾಣದಾನ ಪಾಲಿಸೋ ಬಹು ಪುಣ್ಯ ನೀನು ಮನದಲ್ಲಿ ಯೋಜಿಸೋ. ಕಾಣೆ ನೀನಾರೆಂದು ಮರುಗುತ್ತಲಿರಲು ಅಯ್ಯೋ ಪುಣ್ಯಾತ್ಮ. ಯಾರು? ಕಾಳ್ಗಿಚ್ಚು ಹತ್ತಿ ಉರಿಯುತ್ತಾ ಇದೆ. ಬಿದಿರ ಮೇಳೆ ತುದಿಯಲ್ಲಿ ನಾನಿದ್ದೇನೆ. ಪ್ರಾಣೋತ್ಕ್ರಮಣ ಸ್ಥಿತಿ ನನಗೆ. ನನ್ನ ಪ್ರಾಣವನ್ನು ಉಳಿಸಿ ಪುಣ್ಯ ಕಟ್ಟಿಕೋ ಪುಣ್ಯಾತ್ಮ. ನನ್ನ ಪ್ರಾಣವನ್ನು ಉಳಿಸಯ್ಯ. ಅಯ್ಯ, ಸರ್ಪಾಕೃತಿಯಿಂದ ಇದ್ದಿ. ಹೌದು, ಆದರೆ ಮನುಷ್ಯ ಭಾಷೆಯನ್ನು ಆಡ್ತಾ ಇದ್ದಿ. ಅರ್ಥವಾಯ್ತು. ನೀನು ಯಾವನೋ ಒಬ್ಬ ದಿವ್ಯ ಶಕ್ತಿಯನ್ನುಳ್ಳವ. ಬಿದಿರ ಮಳೆಯಲ್ಲಿ ಸಿಕ್ಕಿ ಬಳಲುತ್ತಾ ಇದ್ದಿ.
ಇನ್ನು ಕ್ಷಣ ಮಾತ್ರದಲ್ಲಿ ಉರಿದು ಹೋಗಬಹುದು. ಸಜೀವವಾಗಿ ದಹಿಸಿ ಹೋಗ್ತೇನೆ ನಾನು. ರಕ್ಷಿಸಬೇಕು ಅಂತ ನೀನ್ ಕೇಳ್ತೀಯ, ಹೌದು. ಆದ್ರೆ ಒಂದಿದೆ. ಏನ? ಹಾವಿಗೆ ಹಾಲೆರೆದರೂ ಅದು ಪ್ರತಿಯಾಗಿ ಕೊಡುತ್ತಿರುವುದು ವಿಷ ತಾನೆ. ಈಗ ನೀನು ನನ್ನ ಉಪಕಾರ ಸ್ಮರಣೆಯನ್ನು ಮಾಡೋದು ಬಹುಶಃ ನಿನ್ನ ಕೋರೆ ಹಲ್ಲಿನಿಂದ ಚುಚ್ಚಿ ವಿಷದಿಂದ ತಾನೆ. ಅಯ್ಯೋ, ಹಾಗೆ ಎಣಿಸಬೇಡ. ಸಾಯುವ ಸ್ಥಿತಿಯಲ್ಲಿದ್ದಂತಹ ನನ್ನ ಪ್ರಾಣವನ್ನು ನೀನು ಉಳಿಸಿದ್ದೇ ಹೌದು ಅಂತಾದ್ರೆ ಖಂಡಿತವಾಗಿ ನಿನಗೆ ಉಪಕಾರವನ್ನೇ ಮಾಡ್ತೇನೆ ನಾನು. ನಿಜ ತಾನೆ? ಖಂಡಿತ. ವಂಚಿಸುವುದಿಲ್ವಲ್ಲ? ಖಂಡಿತ ಇಲ್ಲ. ಹಾಗಾದ್ರೆ ಬಾ, ಹೀಗೆ ಬಾ. ಹಾಡ್ತೇನೆ. ಎಲ್ಲ ದ್ರೋಹಿ, ಏನು ಮಾಡಿದೆ? ಏನು ಮಾಡಿದೆ? ನಿನಗೆ ಉಪಕಾರ ಮಾಡಿದ್ದೇನೆ. ಉಪಕಾರವೇ? ಉಪಕಾರವೇ ಇದು. ನಾನು ಪ್ರಾಣಿ ದಯೆಯಿಂದ, ನನ್ನ ಆನುವಂಶಿಕತೆಯಿಂದ ಉಂಟಾದಂತಹ ಮಾನವೀಯತೆಯ ದೃಷ್ಟಿಯಿಂದ ವಿಷ ತುಂಬಿದ ಜಂತುವಾದರೂ ಕೂಡ ಬೆಂಕಿಯಿಂದ ಈಚೆಗೆ ಎಳೆದು ಹಾಕಿ ಬದುಕಿಸೋಣ ಅಂತಂದ್ರೆ ನಿನ್ನ ವಿಷದ ಹಲ್ಲಿನಿಂದ ಕಚ್ಚಿ ನಿನ್ನ ಘೋರವಾದ ವಿಷದಿಂದ ಅಲ್ಲ ನನ್ನ ಮೈಯ ವಿಕಾರವಾಗುವಂತೆ ಮಾಡಿದೆಯಲ್ಲ. ಇದೇನೋ ನೀನು ನನಗೆ ಮಾಡಿದ ಉಪಕಾರ. ಅನ್ಯತಾ ಭಾವಿಸಬೇಡ. ಏನು ಭಾವಿಸುವುದಕ್ಕಿದೆ? ನಾನು ಕಚ್ಚಿದ್ದು ನಿನಗೆ, ಇದು ನೀನೆಣಿಸಿಕೊಂಡದ್ದು. ಆದ್ರೆ ನಿಜವಾಗಿ ನಾನು ಕಚ್ಚಿದ್ದು ನಿನಗಲ್ಲ. ನನಗಲ್ಲ, ನಿನ್ನ ಒಳಗಿದ್ದಂತಹ ಕಲಿಗೆ ನಾನು ಕಚ್ಚಿದ್ದು. ಅಯ್ಯ, ನನ್ನಲ್ಲಿ ಆವೇಶಗೊಂಡಂತಹ ಕಲಿಪುರುಷನಿಗೆ ನೀನು ಕಚ್ಚಿದೆಯಾ? ಕಚ್ಚಿದ್ದು ನಿನಗಾದ್ರೂ ಉರಿಯಲ್ಲ ಅವನಿಗೆ. ಹಾಗಾದರೆ ಸ್ಥೂಲ ರೂಪದಿಂದ ನನ್ನ ದೇಹಕ್ಕೆ ವಿಕಾರ. ಅದು ನಿನಗೆ ಉಪಕಾರವೇ ಆಗಿದೆ. ಈ ವಿಕಾರ ಉಪಕಾರ. ಯಾಕೆಂದ್ರೆ ಯಾಕೆ? ಚಕ್ರವರ್ತಿಯಾಗಿದ್ದಂತಹ ನೀನು ನಿನ್ನ ನಿಜ ಸ್ಥಿತಿಯಲ್ಲಿ ಎಲ್ಲಿಗೂ ಹೋಗುವಂತಿಲ್ಲ. ಇಲ್ಲ, ಬದುಕಲೇ ಬೇಕಾದಂತಹ ಅನಿವಾರ್ಯತೆ ಉಳ್ಳ ನೀನು ನಿನ್ನ ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವುದನ್ನು ತಿಳಿಯಲು ಅಸಾಧ್ಯವಾಗಿದ್ದಂತಹ ಸ್ಥಿತಿಯಲ್ಲಿ ನಿನ್ನ ದೇಹವನ್ನು ವಿಕಾರಗೊಳಿಸಿ ನಾನು ನಿನಗೆ ಉಪಕಾರ ಮಾಡಿದ್ದೇನೆ. ನಾಗರಿಕರ ಮುಂದೆ ಚಕ್ರವರ್ತಿಯಾದಂತಹ ನಳ ಅರಸೊತ್ತಿಗೆಯನ್ನು ಕಳಕೊಂಡಿದ್ರು ದೇಹಾಕೃತಿಯಿಂದ ಪರಿಚಿತನಾದದ್ದರಿಂದ ಮುಂದಿನ ಬಾಳುವೆ ಕಷ್ಟವಾದೀತು ಎನ್ನುವ ಕಾರಣಕ್ಕಾಗಿ ನಿನ್ನ ಪರಿಚಯ ಯಾರಿಗೂ ಸಿಗದೇ ಇದ್ದ ಹಾಗೆ ನಾನು ಮಾಡಿದ್ದೇನೆ. ಚಿಂತಿಲ್ಲ ಕಾರ್ಕೋಟಕನೇ. ಹಾಗಾದ್ರೆ ಮುಂದಿನ ದಾರಿಯೇನು ನನಗೆ? ಅಯ್ಯ, ಸೂರ್ಯವಂಶದಲ್ಲಿ ರಾಜರ್ಷಿಯಾದಂತಹ ಶ್ರೇಷ್ಠ ಋತುಪರ್ಣನಿದ್ದಾನೆ. ಅಯೋಧ್ಯೆಯ ಅಧೀಶನಾದಂತಹ ಅವನಿದ್ದಲ್ಲಿಗೆ ನೀನು ಹೋದ್ರೆ ಮುಂದೆ ನಿನಗೆ ಶುಭವಾಗ್ತದೆ. ಶುಭವಾಗ್ತದೆಯೇ? ಖಂಡಿತವಾಗಿ. ಆಗಲಿ, ನಂಬಿ ಕೆಟ್ಟವರಿಲ್ಲ. ನಿನಗೆ ಮರಳಿ ನಿನ್ನ ರೂಪವನ್ನು ಪಡೆದುಕೊಳ್ಳುವುದಕ್ಕಾಗಿ ವಸ್ತ್ರವೊಂದನ್ನು ನಾನು ನಿನಗೆ ಅನುಗ್ರಹಿಸ್ತೇನೆ. ಇದನ್ನು ಹೊದ್ದು ನನ್ನನ್ನು ನೆನೆಸಿಕೊಂಡ್ರೆ ಮತ್ತೆ ಮೊದಲಿನ ಸ್ಥಿತಿ ನಿನಗೆ ಬರ್ತದೆ. ಬೇಕಾದಾಗ ಈ ವಸ್ತ್ರವನ್ನು ನಾನು ಹೊದ್ದುಕೊಳ್ಬೇಕು. ಹೌದು, ಬೇಕಾದಾಗ. ಆಗಲಿ. ಮುಂದೆ ಸಾಗಿದೆ. ಇದೇ ತಾನೇ ಅಯೋಧ್ಯೆ. ವಿಕಾರ ದೇಹಿಯಾಗಿ ಬಂದಿದ್ದೇನೆ. ಬಹುಶಃ ರಾಜಋಷಿಯಾದಂತಹ ಋತುಪರ್ಣ ಈಗ ನನ್ನನ್ನು ಗುರುತಿಸಲಾರ. ಮೊದಲು ಪರಸ್ಪರ ಪರಿಚಿತರು ನಾವು. ನನ್ನ ಬಗ್ಗೆ ಅವನಿಗೆ ಗೌರವ, ಅವನ ಕುರಿತಾಗಿ ನನಗೆ ಅಭಿಮಾನ ಇದ್ದಿತ್ತು. ಈ ರೂಪದಲ್ಲಿಯೇ ಹೋಗುವುದು ಸರಿ. ಯಾಕೆ ಸರಿ? ಸ್ನೇಹಿತರಾದವರಲ್ಲಿ ಒಬ್ಬನು ಕಡುದರಿದ್ರನಾದ್ರೆ ಅವನು ಪ್ರತ್ಯಕ್ಷವಾಗಿ ಇದ್ದಂತೆ ಕಾಣಿಸಿಕೊಳ್ಳಕೂಡದು. ಬಡತನ ಅಡಸಿದಾಗ, ಕಷ್ಟ ಕಾರ್ಪಣ್ಯದಲ್ಲಿ ಮುಳುಗಿದಾಗ, ಶ್ರೀಮಂತರ ದರ್ಶನ ಮಾಡಬೇಕಿದ್ರೆ ಇವನು ಬಹಳ ತಗ್ಗಿ ಬಗ್ಗಿ ಮಾಡಬೇಕಾಗ್ತದೆ. ಆದರೆ ದೈವಾನುಗ್ರಹದಿಂದ ಚಕ್ರವರ್ತಿಯಾದ ನನಗೆ ತಗ್ಗುವುದು ಬಗ್ಗುವುದು ವಿಧಿಸಲ್ಪಡಲಿಲ್ಲ. ಈ ರೀತಿಯಾದಂತಹ ವಿಕಾರ ದೇಹ ಬಂದು ಬಿಟ್ಟದೆ. ಆದ್ರಿಂದ ಗುರುತಿಸಲಾರ ಋತುಪರ್ಣ. ಅವನನ್ನೇ ಸಮೀಪಿಸ್ತೇನೆ. ಮಹಾರಾಜ, ಅಲ್ಲಿಯಾದೋರೆ ಋತುಪರ್ಣ, ಅಲ್ಲಿಯಾದೊರೆ ಋತುಪರ್ಣನು ಒಂದಿನ ಕುಳ್ಳಿದೆ ಮೋದದಿಂದ ನಿಲ್ಲದೆ ಯಾಜಕದಿಂದ ಬರುತ್ತೀರೆ
ಹೊಡೆಯಲು ಋತುಪರ್ಣನಿಗೆ ಜಯವಾಗಲಿ ಎನ್ನುವ ಜಯಘೋಷ ಕೇಳ್ತಾ ಇದ್ದ ಹಾಗೆ ಮಧ್ಯದಲ್ಲಿ ವಿಕಾರ ಸ್ವರೂಪಿ ನೀನಪ್ಪ. ಹೌದು. ಆದ್ರೆ ಅಲ್ಲ, ನಿನ್ನನ್ನು ಕಂಡ ಹಾಗೆ ಒಂದು ಸಲ ಸಿಂಹಾಸನದಲ್ಲೇ ಎದ್ದು ಕುಳಿತೆ. ವಿಕಾರ ರೂಪಿಯಾದ್ರೂ ಏನೋ ಒಂದು ಅಪೂರ್ವವಾದ ವರ್ಚಸ್ಸಿದೆ. ಏನೋ ಒಂದು ವಿಶಿಷ್ಟ ಯೋಗ್ಯತೆಯುಳ್ಳ ವ್ಯಕ್ತಿ ನೀನಾಗಿರ್ಬೇಕು. ಯಾಚಕನಾಗಿ ಈ ರೀತಿ ನೇರ ಆಸ್ಥಾನಕ್ಕೆ ಬರುವವರು ಕಡಿಮೆ. ಅದಕ್ಕೆ ಅಧಿಕಾರಿಗಳು ಪ್ರತ್ಯೇಕ ಇದ್ದಾರೆ. ಋತುಪರ್ಣನೇ ಕಾಣಬೇಕು ಹೌದು ಎಂಬ ಇಚ್ಛೆಯನ್ನು ಮುಂದಿಟ್ಟೆ ಅಂತೆ ನಮ್ಮ ದ್ವಾರಪಾಲಕರ ಮುಂದೆ. ಹಾಗೆ ಒಳಗೆ ಬಿಟ್ಟಾಗ ನಿನ್ನನ್ನು ಕಂಡ್ರೆ ಆಶ್ಚರ್ಯವಾಗ್ತದೆ. ಆದ್ರೆ ನಿನ್ನ ಬರುವಿಕೆ ನನಗೆ ಸಮಸ್ಯೆಯನ್ನು ಉಂಟು ಮಾಡಿದೆ. ಅಯ್ಯ, ಯಾರು ನೀನು? ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ನಾನೇ ನಿಷದಾಪೂರಾದೀಪ ಶಶಿವಂಶಜಾನಾಳ ಅಸಮ ಪರಾಕ್ರಮಿಯೋ ಶಶಿವಂಶಜಾನಾಳ ಅಸಮ ಪರಾಕ್ರಮಿಯೋ ಕುಶಲದೊಳಾದನ ಸಾವಿರ ಕೂದುರೆಗೆ ಕುಶಲದೊಳಾದನ ಸಾವಿರ ಕೂದುರೆಗೆ ಅಧಿಕಾರಿಯು ನಾನು. ಮಹಾರಾಜ. ಏನಪ್ಪ? ನಾನು ಹೀಗೆಲ್ಲ ಬರಬೇಕಾದವನಲ್ಲ. ಅಂದ್ರೆ ಚಂದ್ರವಂಶ ಜಾತನಾಗಿ ಸೃಷ್ಟಿ ಮೂರಕ್ಕೂ ಚಕ್ರವರ್ತಿ ಎಂಬ ಅಭಿಧಾನವನ್ನು ಪಡೆದ ನಳ. ನಳ ನಳ ನನಗೆ ಆತ್ಮೀಯ, ನನ್ನ ತಮ್ಮನ ಹಾಗೆ. ಅದು ನನಗೆ ಗೊತ್ತು. ಆ ನಳ ದ್ಯೂತದಲ್ಲಿ ಸರ್ವಸ್ವವನ್ನು ಕಳಕೊಂಡು ನೀನು ಹೇಳುವ ಕ್ರಮದಲ್ಲಿ ಏನು ಹೇಳ್ತಿ ಅಂತ ಅರ್ಥ ಆಗುದಿಲ್ಲ. ಸರ್ವಸ್ವವನ್ನು ಕಳಕೊಂಡು ಯಾರು? ನಳ. ನಳ ಎಲ್ಲಿಯೋ ಅರಣ್ಯವಾಸಿಯಾದ ಎಂತಹ ಪುಣ್ಯಾತ್ಮನಿಗೆ, ದಿವ್ಯ ಯೋಗ್ಯತೆ ಉಳ್ಳಂತಹ ಒಬ್ಬ ಚಕ್ರವರ್ತಿಗೆ, ಅಸಾಧಾರಣ ವಿದ್ಯಾಗುಣ ಸಂಪನ್ನನಿಗೆ ಏನು ದುರವಸ್ಥೆ ಬಂತಪ್ಪ? ಎಲ್ಲಿದ್ದಾನೆ ಅವನನ್ನು ಹುಡುಕಿಸೋಣ. ಅದಲ್ಲ ಅವನಲ್ಲಿಯೇ ಅವನನ್ನು ಆಶ್ರಯಿಸಿ 1000 ಕುದುರೆಗಳಿಗೆ ಯಜಮಾನಾಗಿದ್ದವನ. ಓ, ಅಲ್ಲಿ ಉದ್ಯೋಗಿನಿ. ಅಲ್ಲಿ ಉದ್ಯೋಗ. ದೊಡ್ಡವರು ಕಾಡು ಬಾಲಾದರು. ಹಾಗೆಂತ ಶ್ರೀಮಂತನ ಸಹವಾಸದಲ್ಲಿ ಬಾಳಿ ಬದುಕಿದವ ನಾನು. ಆಶ್ರಿತನಿಗೆ ಆಶ್ರಯ ತಪ್ಪಿ ಹೋಯಿತು. ಆಶ್ರಿತನಿಗೆ ಆಶ್ರಯ ತಪ್ಪಿ ಹೋಯಿತು. ನಮಗೆ ಆಶ್ರಯಕ್ಕೆ ಮತ್ತೊಬ್ಬ ಶ್ರೀಮಂತ ಬೇಕಾಯ್ತು. ಅಂತಹ ಯೋಗ್ಯತೆ ಉಳ್ಳವರನ್ನೇ ಹುಡುಕಿಕೊಂಡು ಹೋಗಬೇಕು. ಸಾಮಾನ್ಯ ಸಾಮಂತರಿಗೆ ನೀನೇ ಆಗಿ ಹೋಗು. ಅದೇ, ಹಾಗಾಗಿ ನಂದನದಲ್ಲಿ ಬೆಳೆದಂತಹ ಪಾರಿಜಾತ ತಾನೆ. ಹೌದು. ಆ ಪುಷ್ಪ ಏನಾದರೂ ಕೂಡ ಇಂದ್ರಾದಿ ದೇವತೆಗಳ ಶಿರೋಮಕುಟದಲ್ಲಿ ರಂಜಿಸಬೇಕೇ ಹೊರತು ಹೌದು ಅದು ಬಿದ್ದು ಹೋಗಬಾರದಲ್ಲ. ಕೂಡುದು. ಸಾಮಾನ್ಯ ಹೆಂಗಸರ ಜಡೆಗೆ ಹೋಗಬಾರದಲ್ಲ. ಹಾಗೆ ಆಶ್ರಯವನ್ನು ಬೇಡಿ ಬಂದಿದ್ದೇನೆ. ನನ್ನ ಹೆಸರು ಬಾಹುಕ ಅಂತ. ಬಾಹುಕ ನಳ ಚಕ್ರವರ್ತಿ ಆಶ್ರಿತರೆಂದ ಮೇಲೆ ನಿನಗೆ ಆಶ್ರಯ ಕೊಡಬೇಕಾದ್ದು ನಮಗೆ ಕೆಲಸ. ಅಲ್ಲಿ ಏನು? ಅದೇ ಅಶ್ವಪಾಲಕ. ಅಶ್ವಪಾಲಕನಾಗಿದ್ದೀಯ. ಆಗಲಿ, ಇಲ್ಲಿ ನಿನ್ನನ್ನು ಸ್ವೀಕರಿಸಿದ್ದೇನೆ. 1000 ಕುದುರೆಗಳಿಗೆ ನೀನು ಇನ್ನು ಮುಂದೆ ಅಧಿಕಾರಿಯಾಗಿ ಮಾತ್ರವಲ್ಲ, ನಳನಿಗೆ ಆತ್ಮೀಯನಾಗಿದ್ದರಿಂದ ನನಗೂ ಆತ್ಮೀಯನಾಗಿ ನೀನು ಇಲ್ಲಿ ಇರ. ಅದು ಮುಖ್ಯ. ಈಗ ನನಗೆ ಅನ್ನಿಸ್ತದೆ, ಚಕ್ರವರ್ತಿ ನಳ ಕಾಡು ಪಾಲಾಗಲಿ ಬೀದಿ ಪಾಲಾಗಲಿ, ನಿಮ್ಮಂಥವರ ಹೃದಯದಲ್ಲಿ ಅವನು ಎಷ್ಟು ಎತ್ತರಕ್ಕೆ ಇನ್ನೂ ಜೀವಂತನಾಗಿದ್ದಾನೆ. ಅವನ ಆಶ್ರಿತನಾದ ನಿನ್ನನ್ನು ಕಂಡಾಗಲೇ ನನಗೇನೋ ಒಂದು ಸೆಳೆತ ಉಂಟಾಗಿದೆ. ಕೇವಲ ಅಶ್ವಪಾಲಕನೇ ಅಲ್ಲ, ನಾನು ಅಗತ್ಯವಿದ್ದವಾಗ ಅದರ ಮೇಲ್ನೋಟವನ್ನು ನೋಡಿಕೊಳ್ಳಬಲ್ಲೆ. ಮಹಾರಾಜ, ರುಚಿ ರುಚಿಯಾದ ಅಡುಗೆಯನ್ನೂ ತಯಾರಿಸಬಲ್ಲೆ ನಾನು. ಅಶ್ವಪಾಲಕ ಮತ್ತು ಬಾಣಸಿಗತ ಒಂದಕ್ಕೊಂದು ಸಂಬಂಧವಿಲ್ಲದ ಉದ್ಯೋಗಗಳು. ಹೌದು. ಅಶ್ವಪಾಲಕರು ಅಡುಗೆ ಮಾಡಿದರೆ ಪ್ರಾಣಿಗಳಿಗೆ ಮಾಡಿ ಇಕ್ಕಿಯಾರು. ಹೌದೌದು. ನೀನು ರುಚಿ ರುಚಿಯಾಗಿ ಮಾಡಬಲ್ಲೆಯ? ಕುದುರೆಗಳಿಗೆ ಹುರುಳಿ ಬೇಯಿಸುವವನು ಮಾತ್ರ ಅದಲ್ವೇ? ಬಂಗಾರದ ಉರುಳಿಯಲ್ಲಿ ಪಂಚಭಕ್ಷ ಪರಮಾನ್ನವನ್ನು ತಯಾರಿಸಬಲ್ಲೆ. ಹಾಗಾದ್ರೆ ನಳನ ರಾಜ್ಯದಲ್ಲಿದ್ದಂತಹ ಉದ್ಯೋಗಗಳಿಗೆ ವಿಶೇಷವಾದ ಯೋಗ್ಯತೆ. ಆಗಲಿ, ಸಂತೋಷವಾಯಿತು. ನಿನ್ನ ಉದ್ಯೋಗವನ್ನು ಸ್ವೀಕಾರ ಮಾಡಿ. ಆಗಲಿ ಆಗಲಿ.
ಕಡುಬೂತು ಮಗಳೇ ನೀ ಕಡುಮೂತು ಮಗಳೇ ನೀ ದುಗುಡಗೊಳ್ಳಲು ಬೇಡ ಮಗಳೇ ದುಗುಡಗೊಳ್ಳಲು ಬೇಡ ಕೊಡವಿ ಮೂರರೋಳಿನ ರಮಣ ಅಡಗಿಕೊಂಡಿದ್ದರು ಹುಡುಗಿಸುವೇನು ಎಂದು ತೊಳೆದರು ಕಂಡ ಜ್ಞಾನ ಅಪ್ಪಯ್ಯ ನಿನಗೆ ನಾನು ಭಯವನ್ನು ನೀಡಿದಂತೆ ನಳ ಚಕ್ರವರ್ತಿಯನ್ನು ಹುಡುಕುವುದಕ್ಕಾಗಿ ನಮ್ಮ ಪುರೋಹಿತರಾದ ಸುದೇವರನ್ನು ನಿಯೋಜಿಸಿದನಲ್ಲ. ಹೌದು. ಆ ಕಾರ್ಯಕ್ಕಾಗಿ ಅಯೋಧ್ಯೆಗೆ ಹೋದ ನಮ್ಮ ಪುರೋಹಿತರು ಅಲ್ಲಿ ರಾಜನಿಂದ ಆತಿಥ್ಯವನ್ನು ಪಡೆದು ಉಂಬಾಗ ಊಟ ಮಾಡಿದ ಅಡಿಗೆ ರುಚಿಯನ್ನು ನೋಡಿದರೆ ನಿನ್ನ ಪತಿಯಾದ ನಳ ಚಕ್ರವರ್ತಿಯ ಪಾಕದ ರುಚಿಗೆ ಕಾಣಿಸ್ತದೆ ಅಂತ ಬಂದು ಹೇಳಿದ್ರು. ಆ ಪಾಕವನ್ನ ಮಾಡಿದವ ನಾನು ಅಂತ ಚಕ್ರವರ್ತಿಯಲ್ಲಿ ಕೇಳಿದಾಗ ಇಂಥವನು ಅಂತ ವ್ಯಕ್ತಿಯನ್ನು ತೋರಿಸಿದರಂತೆ. ಆ ವ್ಯಕ್ತಿಯನ್ನು ನೋಡಿದ್ರೆ ಪರಿಚಯ ಕೇಳಿದಾಗ ಹೆಸರು ಬಾಹುಕ ಅಂತ ಹೇಳಿದ್ರಂತೆ. ಗಿಡ್ಡ ದೇಹದ ದೊಡ್ಡ ಹೊಟ್ಟೆಯ ಅಡ್ಡಮೋರೆಯ ಗುಜ್ಜುಗೊರಲಿನ ಹೆಡ್ಡನಂದದಿ ತೋರ್ಪ ಅಂತ ವ್ಯಕ್ತಿ ಚಿತ್ರಣವನ್ನು ಕೊಡ್ತಾರೆ. ಅಂತೂ ನಳನೆ ಹೌದೇ ಎಂಬ ಸಂದೇಹ ಮೂಡಿದ್ರು ಕಂಡ ರೂಪ ನಮಗೆ ಅನುಮಾನಕ್ಕೆ ಕಾರಣವಾಗಿ ನಿಂತಿತಲ್ಲ. ಏನು ಮಾಡೋಣಮ್ಮ? ಅಪ್ಪ, ಖಂಡಿತ ನನ್ನವರೇ ಅಲ್ಲಿ ರೂಪಾಂತರದಲ್ಲಿ ಇರುವುದಕ್ಕೆ ಸಾಧ್ಯ. ಯಾಕೆಂದ್ರೆ ರಾಜಋಷಿಯಾದಂತಹ ಋತುಪರ್ಣನಂತವನ ಆಶ್ರಯದಲ್ಲಿಯೇ ಇದ್ದಾರಲ್ಲದೆ ಸಾಮಾನ್ಯರಲ್ಲಿ ನನ್ನವರು ಇರುವವರಲ್ಲ, ಇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಕೇವಲ ನಿನ್ನ ವಿಶ್ವಾಸ ಒಂದೇ ವ್ಯವಹಾರ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಕಾಗುವುದಿಲ್ಲಲ್ಲ. ಮನ್ಮಥನಂತಹ ರೂಪವಂತನಾದ ಚಕ್ರವರ್ತಿಯಂತಹ ಕುರೂಪ ಪ್ರಾಪ್ತವಾಗಿದೆ ಅಂತ ಆದ್ರೆ ಯಾಕೆ ಏನು ಅಂತ ತಿಳಿದು ನಿರ್ಣಯಿಸದೆ ನಾವು ಅದನ್ನು ಹೇಗೆ ಒಪ್ಪಿಕೊಳ್ಳೋಣ? ಅದಕ್ಕೊಂದು ಉಪಾಯ ಮಾಡೋಣ. ಏನದು? ಇಳೆ ಮೂರರೊಳು ಹುಡುಕಿದರು ನಳನ ಸೋಹಿಲ್ಲ, ಇಳೆ ಮೂರರೊಳು ಹುಡುಕಿದರು ನಳನ ಸೋಹಿಲ್ಲ, ನಿಲದ ಪುನರಪಿ ಸ್ವಯಂ ಮರಗೈವೆ ಬಾಲಿಗೆಗೆ, ನಿಲದ ಪುನರಪಿ ಸ್ವಯಂ ಮರಗೈವೆ ಬಾಲಿಗೆಗೆ ಚಂದವಿಲ್ಲದೆ ಬಂದು ಪುಣ್ಯಗಳಿಂದ ಮೋಹನರೊಲಿಸಿಕೊಂಬುದೆನುದ ಕಳುಹುದೇ ಧನವನ್ನು ಅಪ್ಪಯ್ಯ, ಮಗಳೇ, ಈಗಲೇ ನೀವೊಂದು ಲೇಖನವನ್ನು ಬರೆಯಿಸಬೇಕು. ಯಾರಿಗೆ, ಹೇಗೆ, ಯಾಕೆ? ಬೇರೆ ಅರಸ ಮಕ್ಕಳಿಗೆ ಲೇಖನ ಕಳಿಸಬೇಕಾದ ಅಗತ್ಯ ಇಲ್ಲ. ನಮಗೀಗ ಸಂದೇಹಾಸ್ಪದವಾದದ್ದು ಅಯೋಧ್ಯೆ ರಥಬರ್ಣನಲ್ಲಿರುವ ವ್ಯಕ್ತಿಯ ಬಗ್ಗೆ. ಆದ್ರಿಂದ ಅಲ್ಲಿಗೆ ನೀವು ಓಲೆಯನ್ನು ಕಳುಹಿಸಬೇಕು. ಏನೆಂದು? ಅದರಲ್ಲಿ ಬರೆಯಬೇಕಾದಂತಹ ವಿಷಯವೆಷ್ಟಿ? ಇಳೆ ಮೂರ ಹುಡುಕಿದರು ನಳನ ಸೋಹಿಲ್ಲ. ಅದು ಸತ್ಯ ತಾನೆ? ಆದ್ದರಿಂದ ಮಗಳಾದಂತಹ ದಮಯಂತಿಗೆ ಪುನರ್ ಸ್ವಯಂವರ. ನಿನ್ನಂತಹ ಬಾಯಿಂದ ಎಂತಹ ಮಾತುಗಳನ್ನು ನಾನು ಕೇಳುತ್ತಿದ್ದೇನೆ. ಏನಪ್ಪ? ದೇವತೆಗಳು ದಿಕ್ಪಾಲಕರು ನಿನ್ನನ್ನು ಮದುವೆ ಆಗುವ ಆಸೆಯಿಂದ ಸ್ವರ್ಗದಿಂದ ಇಳಿದು ಭೂಮಿಗೆ ಬಂದು ಮನುಷ್ಯನಾದ ನಳನ ಆಕೃತಿಯನ್ನು ಧರಿಸಿ ಕಾದು ಕೂತಿದ್ದರು. ಕಡೆಗಣ್ಣಿಂದಲೂ ಅವರನ್ನು ನಿರೀಕ್ಷಿಸದೆ ನಳ ಚಕ್ರವರ್ತಿಯ ಆದೀತು ಅಂತ ಶಾರದಾದೇವಿಯ ಅನುಗ್ರಹದಿಂದ ಕೈ ಹಿಡಿದ ಮಾಲೆ ಹಾಕಿದ ನೀನು ಇಂದು ಪುನರ್ ಸ್ವಯಂವರದ ಮಾತೆತ್ತುತ್ತೀಯಲ್ಲ. ಕಾರಣ ಇದೆ. ಅಲ್ಲಿಗೆ ಓಲೆ ಕಳುಹಿಸುವುದು ಹೇಗೆ? ದಶಮಿ ಎಂದು ಹಗಲು 16 ಗಳಿಗೆಯ ಮುಹೂರ್ತ ಅಂತ ಆದ್ರೆ ನವಮಿ ಎಂದು ಸಂಜೆ ಅಲ್ಲಿಗೆ ಓಲೆ ತಲುಪಿದ್ರೆ ಸರ್, ಅದರಿಂದ ಏನಮ್ಮ ಪ್ರಯೋಜನ? ಅಯೋಧ್ಯೆಯಿಂದ ಕೇವಲ ಅರ್ಧ ದಿವಸದಲ್ಲಿ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ? ನನ್ನವರೇ ಅಲ್ಲಿರುವುದು ಖಂಡಿತ ಅಂತ ಆದ್ರೆ ಅವರಿಗೆ ಆ ಯೋಗ್ಯತೆ ಇದೆಯಪ್ಪ. ದಿಕ್ಪಾಲಿತ ವರಗಳಲ್ಲಿ ವಾಯುವಿನ ಅನುಗ್ರಹವೂ ಕೂಡ ಸೇರಿದೆ. ಅಂತ ವಾಯುವೇಗವನ್ನು ಮೀರಿ ಬರಬಲ್ಲ ಯೋಗ್ಯತೆ ಉಳ್ಳ ನಿನ್ನ ಗಂಡ ನಳನೇ ಹೌದು ಅವನು ಅಂತ ಆದ್ರೆ ಈ ಲೇಖನವನ್ನು ನೋಡಿ ಮಗಳು ಹೆಂಡತಿ ಮತ್ತೊಂದು ಮದುವೆ ಆಗ್ತಾಳೆ ಅಂತ ಕೇಳಿ ಕೆರಳಿದ ಗಂಡ ಅಲ್ಲಿ ಇರಲಾರ, ಬಂದಾಲ ಎಂಬ ನಿರೀಕ್ಷೆ ಸತ್ಯವೇ. ಹೌದು. ಆದ್ರೂ ಒಂದು ತೊಂದರೆ ಉಳಿತದಲ್ಲಮ್ಮ. ಏನು? ಅವನು ನಳನೇ ಹೌದು ಎಂಬುದು ನಮಗೂ ಸಮಾಧಾನ. ಒಂದು ವೇಳೆ ಸಮಯಕ್ಕನುಕೂಲವಾಗಿ ಇಲ್ಲಿಗೆ ಬಂದರು ಕಾಣುವ ರೂಪ ಒಂದು ಕೊರತೆ ಸಂದೇಹ ಅಂತ ಉಳಿತದಲ್ಲ. ಅದೇನು ಅಂತ ನಾನ್ ನೋಡಿಕೊಳ್ತೇನಪ್ಪ, ಯೋಚಿಸಬೇಡಿ. ಹಾಗಾದ್ರೆ ಅವನನ್ನು ಇಲ್ಲಿಗೆ ಕರೆಸಿಕೊಡುವುದು ನನ್ನ ಕರ್ತವ್ಯ. ಮುಂದಿನದ್ದು ಹೊಣೆ ನನಗೆ. ಬಂದ ಮೇಲೆ ಈ ಪ್ರಕರಣವನ್ನ ಚಂದದಿಂದ ಮುಗಿಸುವುದು ನಿನ್ನ ಜವಾಬ್ದಾರಿ. ಆಗಲಿ. ಯಾರಲ್ಲಿ ಈಗಲೇ ಲೇಖನವನ್ನು ಕೊಂಡು ಅಯೋಧ್ಯ ಚಕ್ರವರ್ತಿ ಋತುಪರ್ಣನಿಗೆ ಮುಟ್ಟಿಸಿ
ಸ್ವಸ್ತಿ ಶ್ರೀಮದ್ವೈರಿ ಕುಲಗಜ ಸಿಂಹದ ಭಕ್ತಿ ವಂಶಾಧಿಪನು ಸತ್ಯ ಗುಣಾನ್ವಿತ ಸಾಕೇತ ನಗರದ ಪೃಥ್ವಿ ಮತ್ತು ವರ್ಣಗೆ ಅನಿರೀಕ್ಷಿತವಾದಂತಹ ಪತ್ರ ದೊರೆಯಾದ ಋತುಪರ್ಣನಿಗೆ ಕುಂಡಿನಾಪುರದ ದೊರೆಯಾದಂತಹ ಭೀಮಕನ ವಂದನೆಗಳು. ಆಮೇಲೆ ಏನು ಒಕ್ಕಡೆ ಮೂರು ಲೋಕದಲ್ಲಿ ಹುಡುಕಿದ್ರು ನನ್ನ ಅಳಿಯನಾದಂತಹ ನಳನ ಸುಳಿವಿಲ್ಲ. ಅದಕ್ಕಾಗಿ ಮಗಳಾದ ದಮಯಂತಿಗೆ ಏನು ಪುರಸ್ವಯಂವರ ಬರೆದ ಲಗ್ನವ ನೋಡ ಬರೆದ ಲಗ್ನವ ನೋಡಿ ಹರೆದಿನ ಹೊರದು ಜಾಪ್ಯಗಳಿಲ್ಲವೆಂದು ಕವಿಗೆ ನಡುಕುದಲ್ಲಿರಲು ಭಾವಗಳು ಮಹಾತ್ಮರಾದಂತಹ ನಳನ ಪತ್ನಿಗೆ ಪುನಃಸ್ವಯಂವರದ ಯೋಚನೆಯನ್ನು ಮಾಡಿದರೆ ಭೀಮಕ ಅವರನ್ನು ಶಿಕ್ಷಿಸಬೇಕಾದ ಕರ್ತವ್ಯ. ಅನಾರ್ಯ ವರ್ತನೆ ಇದು. ಯಾವ ಕಾಲದ ಆಚಾರ? ಏನು ಮಾಡೋಣ? ಸೈನ್ಯ ಸಮೇತವಾಗಿ ಹೋಗಿ ಅಲ್ಲಿ ಮುತ್ತಿಗೆ ಇದನ್ನು ತಡೆದು ಈ ಅನಾರ್ಯ ವರ್ತನೆಗಾಗಿ ಭೀಮಕರನ್ನು ಶಿಕ್ಷಿಸುತ್ತಿದ್ದೆ. ಏನು ಮಾಡುವ? ಹೋಗುವುದಕ್ಕೆ 15 ದಿನ ಬೇಕು. 15 ಗಳಿಗೆಯೂ ಇಲ್ಲ. ಛೇ ಅನರ್ಥವಾಗಿ ಹೋಯಿತು, ಅನ್ಯಾಯವಾಗಿ ಹೋಯಿತು. ಮಹಾರಾಜ, ಹೌದಾ? ಕಾಲ ಕೆಟ್ಟು ಹೋಯಿತು ಬಾಹುಕ. ನಳನ ಹೆಂಡತಿಗೆ ಮತ್ತೆ ಮರುಮದುವೆ ಅಂತ. ಒಂದು ರೀತಿಯಿಂದ ನನಗೂ ದುಃಖವಾಗ್ತದೆ. ನಿನ್ನ ದೊರೆಯಲ್ಲವೇ ಆತ? ಹೌದು, ಅಂತಹ ದೊರೆಯ ಹೆಂಡತಿಯಾದವಳು. ಅವನು ಇಲ್ಲದಿದ್ರೆ ಸನ್ಯಾಸಿನಿಯಾಗಿ ಬದುಕಬೇಕಾದದ್ದೇ ಹೊರತು ಮತ್ತೊಮ್ಮೆ ದೇಹದ ದಾಹವನ್ನು ತೀರಿಸುವುದಕ್ಕೆ ಪುನಃ ಸ್ವಯಂವರ ಎಣಿಕೆಗೆ ಮೀರಿದ ವಿಷಯ. ಆದರೂ ಒಂದುಂಟು, ಪತ್ರದಲ್ಲಿ ಉಂಟಲ್ಲ, 3 ಲೋಕದಲ್ಲಿ ಹುಡುಕಿದ್ರು ನಳನ ಎಲ್ಲಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಇದರಿಂದ ನಾನು ಎಣಿಸ್ತೇನೆ, ಬಹುಶಃ ಅವ ವಂಚಿಸಿಯೇ ಹೋಗಿರ್ಬೇಕು ಎಲ್ಲಿಗೂ. ವಂಚಿಸಿ ಹೋದರೇನು? ಮರುಮದುವೆ ಉಂಟೆ. ಏನು ಮಾಡುವ? ಶಾಸ್ತ್ರಜ್ಞನಾದ ನಾನು ತಿಳಿದು ಇದನ್ನು ನಿವಾರಿಸಬೇಕಿತ್ತು, ಗೊತ್ತಿಲ್ಲದೆ ಹೋಯ್ತು. ಆದರೂ ನನಗನ್ನಿಸುವುದು ತಪ್ಪೇನವಳದು. ಪ್ರಾಯ ಇದೆ, ವೈಭವವನ್ನು ಅನುಭವಿಸುವಂತಹ ಹಕ್ಕಿದೆ. ಅವಳ ಗಂಡನೇ ದ್ರೋಹ ಮಾಡಿದ್ದಲ್ಲವೇ? ಒತ್ತೆ ಇಟ್ಟು ಸರ್ವಸ್ವವನ್ನು ಕಳಕೊಂಡು ಅವಳು ಕೂಡ ಉಟ್ಟ ಬಟ್ಟೆಯನ್ನು ಕಳಚಿ 6 ಮೊಳದ ಬಟ್ಟೆ ಉಡುವ ಹಾಗೆ ಮಾಡಿದ್ದಕ್ಕೆ ಹೊಣೆ ನಳನಲ್ಲವೇ? ಮೆಚ್ಚಿ ಬಂದವಳು ಅನುಭವಿಸಬೇಕು, ಪತ್ನಿಯ ಧರ್ಮ ಅದು. ಈ ಅನ್ಯಾಯವನ್ನು ತಡೆಯಬೇಕಾದ್ದು ರಾಜನಾಗಿ ನನಗೆ ಕರ್ತವ್ಯ. ನನ್ನ ಸ್ನೇಹಿತರಾದ ನಳನ ಬಗ್ಗೆ ನಾನು ಮಾಡಬೇಕಾದ ಕರ್ತವ್ಯ. ಏನು ಮಾಡುವ? ನಾನು ದೈವದ ಮುಂದೆ ಅಸಹಾಯಕನಾಗಿ ಹೋದೆ. ಆಗಲಿ, ನನಗೂ ಒಮ್ಮೆ ಆ ಪುನಃಸ್ವಯಂವರವನ್ನು ನೋಡೋಣ ಅಂತ ಆಸಕ್ತಿ ಹುಟ್ಟುತ್ತದೆ. ನಿನಗೇನು ಆಸಕ್ತಿ ಹುಟ್ಟಿ ಏನು ಪ್ರಯೋಜನ? ಹಾಗಲ್ಲ, ನಳಚಕ್ರವರ್ತಿಯ ಹೆಂಡತಿ ಅವಳು ಇನ್ನೊಬ್ಬನನ್ನು ಯಾರನ್ನ ಆರಿಸ್ತಾಳೆ ಅಂತಾದ್ರೂ ನೋಡಿಬಿಡು. ನೋಡ್ಲಿಕ್ಕೆ ನಾಳೆ ಮಧ್ಯಾಹ್ನ ಮದುವೆ, ನೋಡುವುದೆಲ್ಲಿ ಬಂತು? ನಾಳೆ ಮಧ್ಯಾಹ್ನ? ಏನೀಗ ಅದಕ್ಕೆ? ಏನೀಗ ಅಂತಂದ್ರೆ ನಾಳೆಗೆ ಮಧ್ಯಾಹ್ನಕ್ಕೆ ತಾನೆ. ಇಲ್ಲೆಲ್ಲ ಮದುವೆ ಕುಂಡಿನಾಪುರದಲ್ಲಿ. ಕುಂಡಿನಾಪುರದಲ್ಲ, ಅದು ಎಷ್ಟು ದೂರ ಉಂಟು? ದೂರ ಇದ್ರೇನು, ಎಣಿಸಿದ್ರೆ ಆಯ್ತು ಮನಸ್ಸಿನಲ್ಲಿ. ಮನೋವೇಗ. ಮನೋವೇಗ ಅಲ್ಲ. ಈಗ ಮಹಾರಾಜ, ನಿನಗೆ ಛಲಗಾಳಿ ಇದ್ದರೆ ನಿನಗೆ, ಛಲಗಾಳಿ ಇದ್ದರೆ ನಿನಗೆ, ನಾಳೆಗಳಿಗೆ 5ರ ಒಳಗೆ, ನಾಳೆಗಳಿಗೆ 5ರ ಒಳಗೆ ನಿಲ್ಲಿಸುವೆ ತವರದ ಕುಂದಿನ ನಗರದಿ, ಸಲ್ಲಿಸಿಕೊ ಕಲಹದ ಬಯಕೆಯುವುದದಿ. ಹೋಗಲೇಬೇಕು ಎಂಬ ಛಲ ನಿನಗಿದ್ದರೆ ನಿನ್ನನ್ನು 5 ಗಳಿಗೆ ಸರಿಯಾಗಿ ಅಲ್ಲಿಗೆ ಮುಟ್ಟಿಸುವ ಹೊಣೆ ನನಗೆ.
ಹೌದೇ? ಯಾಕೆ ಯಾಕೆ ನಿನ್ನನ್ನು ಮುಟ್ಟಿಸುವುದು ಮಾತ್ರ ಅಲ್ಲ, ಸಾಧ್ಯವಾದರೆ ನಿನ್ನಿಂದ ತಡೆ ಹಿಡಿಯಲು ಪಡಲಿ. ದಮಯಂತಿಯ ತಡೆಯುವುದೇ ನನ್ನ ಉದ್ದೇಶ. ನಮ್ಮ ಮಹಾರಾಜ ಎಲ್ಲಿ ಇದ್ದಾನೋ ಗೊತ್ತಿಲ್ಲ. ಕೊನೆಗೆ ನಾನೇ ಅವನನ್ನು ಹುಡುಕಿ, ಆದರೆ ಸ್ವಲ್ಪ ನನಗೆ ವಿರಾಮ ಮಹಾರಾಜ ನೀನು ಕೊಡಬೇಕು. ಅದು ನಾನು ಕೊಟ್ಟೆ. ಹೀಗೆ ಈಗ ಆಗಿದೆ ಅಂತ ನಳಚಕ್ರವರ್ತಿಗೆ ಹೇಳಿ ನಿನ್ನನ್ನು ಇಲ್ಲಿಂದ ಅಲ್ಲಿಗೆ ಮುಟ್ಟಿಸಿದ ಹಾಗೆ ನಳನನ್ನು ಮುಹೂರ್ತಕ್ಕೆ ಸರಿಯಾಗಿ ಮುಟ್ಟಿಸುವ ಪ್ರಯತ್ನ ಮಾಡೋಣ ಅಂತ ತೋರುತ್ತದೆ. ಹೌದಲ್ವೇ? ನಿನಗೆ ಅದು ಸಾಧ್ಯ ಉಂಟು ಅಂತಾದ್ರೆ ಕೂಡಲೇ ರಥವನ್ನು ಸಿದ್ಧಪಡಿಸು, ಬೇಕಾದ ಕುದುರೆಗಳನ್ನು ಆರಿಸಿಕೋ, ಪ್ರಯಾಣದ ಸಿದ್ಧತೆಗಳನ್ನು ಮಾಡು. ಒಂದು ವೇಳೆ ನಳ ಸಿಕ್ಕಲಿಲ್ಲ, ಅವಳ ಪರಿಚಯ ನನಗುಂಟು. ಹೌದು, ಬೇಕಲ್ಲ ದಮಯಂತಿ ಅದು. ಅವಳ ಮುಖವೊಮ್ಮೆ ನೋಡ್ತೇನೆ ಅಷ್ಟೇ. ಯಾವ ಮುಖದಲ್ಲಿ ನೀನು ಇನ್ನೊಬ್ಬನನ್ನು ವರಿಸ್ತಿ ಅಂತ ನನ್ನ ಕಣ್ಣಿನಿಂದ ನಾನು ಅವಳನ್ನು ಪ್ರಶ್ನಿಸ್ತೇನೆ. ನನ್ನ ಪ್ರಶ್ನೆಯೂ ಅದೇ ಆಗ್ತದೆ. ಮತ್ತು ಬೇರೊಬ್ಬರಿಗೆ ಅವಳು ವಧುವಾಗುತ್ತಾಳೆ ಅಂತಾದ್ರೆ ನಾನು ಮಾಡುವುದಕ್ಕೆ ಏನುಂಟು, ಮಹಾರಾಜ ನೀನು ಮಾಡುವುದಕ್ಕೆ ಏನುಂಟು? ಹೋಗೋಣ ಹೋಗೋಣ ಹೋಗೋಣ, ಸಿದ್ಧವಾಗಿದೆ. ಹೋಗೋಣ ಹೋಗೋಣ. ಹರಿದಾಗ ಮನಗೆ ಭೂಮ ಬಿಡಿದೆ, ಕರದ ವಸ್ತ್ರವು ಬೀಳಲಿಳೆಯೋಳು, ಅರೆರೆ ಬಾಹುಗ ನಿಲ್ಲುವ ವಸನವು ತಪ್ಪಿ ಓದು ಜನಲೋ ಸ್ವಲ್ಪ ತಡದಲ್ಲಿ ರಥವನ್ನು ನನ್ನ ಮೈಯಲ್ಲಿದ್ದಂತಹ ಉತ್ತರಿಯ ಅದೋ ಜಾರಿ ಕೆಳಗೆ ಬೀಳ್ತಾ ಇದೆ. ಮಹಾರಾಜನಾದವ ಸಭೆಗೆ ಹೊರದೇಶಗಳಿಗೆ ಹೋಗುವಾಗ ಧರಿಸಲೇಬೇಕಾದ ಉತ್ತರಿಯ ಇದು. ಅದನ್ನು ಹಾಗೆ ಬಿಟ್ಟು ಹೋಗುವುದು ಮರ್ಯಾದೆಯಲ್ಲ, ಗೌರವವಲ್ಲ. ಅದನ್ನು ಹೆಕ್ಕಿಕೊಳ್ಳುವುದಕ್ಕೆ ಅನುವಾಗುವಂತೆ ರಥವನ್ನು ನಿಲ್ಲಿಸು ನಿಲ್ಲಿಸು ನಿಲ್ಲಿಸು. ಮಹಾರಾಜ ಮಹಾರಾಜ, ಅದು ಎಲ್ಲಿದೆ ವಸ್ತ್ರ? ಎಲ್ಲಿದೆ? ಮೊರಗದಿನ್ನದು ನಿನಗೆ 62 ಯೋಜನ ಹಿಂದೆ ಉಳಿದುದು. 62 ಯೋಜನ ಹಿಂದೆ ಮರೆಯ ಮಾತೇನೆನಲ ಮನದೈ ಭೂಪತಿ ನೆರದಾಗೆ ಎಷ್ಟು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ನಮ್ಮ ರಥ ಎಷ್ಟು ಮುಂದಕ್ಕೆ ಸಾಗಿಯದೆ. ಇದನ್ನ ಆಲೋಚಿಸುವಾಗ, ಆ ವೇಗದ ಅಳತೆಯನ್ನು ನಾನು ತರ್ಕಿಸುವಾಗ, ಮಹಾರಾಜ ಏನಿಲ್ಲ ಅಂತಾದ್ರೂ 62 ಯೋಜನ ಹಿಂದೆ ಉಳಿಯಿತದು. ಉತ್ತರಿಯ 62 ಯೋಜನ ಹಿಂದೆ ಉಳಿಯಿತು. ಅಷ್ಟು ನಾವು ಮುಂದೆ ಬಂದಿದ್ದೇವೆ. ಇನ್ನು ವೇಗವಾಗಿ ರಥ ಮುಂದೆ ಹೋಗ್ತಾ ಇದೆ. ಇನ್ನು ಅದನ್ನು ಹೆಕ್ಕಲಿಕ್ಕೆ ಅಂತ ರಥವನ್ನು ತಿರುಗಿಸಿ ಹಿಂದೆ ಹೋದರೆ ಪರಮಾಶ್ಚರ್ಯ, ಇದು ಪರಮಾಶ್ಚರ್ಯ. ಮರಳದಿರು ತಡೆ ನಿಮಿಷ ನೀನಾರು, ಮರಳದಿರು ತಡೆ ನಿಮಿಷ ನೀನ್ಯಾರು, ಅರು ವಂಚಿಸಬೇಡ. ತ್ರೈ ಜಗದರ ಸುನಳಂದ್ರಪನೋರ್ವನಲ್ಲದೆ ಹರಿಹರಾಧ್ಯರಿಗೆ ಬರದು ಈ ವೇದಗಳು ಎನಲು, ಹರಿಹರಾಧ್ಯರಿಗೆ ಬರದು ಈ ವೇದಗಳೆನಲು, ಕಿರುನಗೆಯ ಆಸೂಸಿ ಬಾಹುಕ, ಮಹಾರಾಜ ರಥವನ್ನು ನಿಲ್ಲಿಸು. ಉತ್ತರಿಯ ಕಲ್ಲ
ಓಂಕಾರ ರೂಪದ ಹಿಂದೆ ಅಮೋಘವಾದ ಯಾವುದೋ ಶಕ್ತಿ ಅಡಗಿದೆ. ನೀನು ಆಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಚಕ್ರವರ್ತಿಯಾದ ನಾನು ನಿನ್ನಂಥವನ ಮುಂದೆ ಎದ್ದು ನಿಲ್ಲುವುದು ಅಂದ್ರೆ ಏನು? ಏನು ಚೇತನದ ಸಂಬಂಧ ಆಗಿರ್ಬೇಕು. ಬೇಟೆಗೆ ಹೋದಾಗ ನನ್ನ ಜೀವಮಾನದಲ್ಲಿ ಉಂಡು ಬಿಡು ಕೇಳಿ ಅರಿಯದ ಅದ್ಭುತವಾದ ರುಚಿಕಟ್ಟಾದ ಭೋಜನವನ್ನಿತ್ತು. ಈಗ ಸಂಜೆ ರಥವನ್ನು ಮುಟ್ಟಿಸಬಲ್ಲೆ ಅಂತ ಆತ್ಮವಿಶ್ವಾಸವನ್ನು ತೋರಿದಾಗ ಏನೋ ಒಂದು ಮುಳುಗುವವನಿಗೆ ಕಡ್ಡಿ ಆಧಾರ ಅಂತ ನಾನು ಹಿಡಿದಿದ್ರೆ ಹೊರತು ನಾನು ನಂಬಿರಲಿಲ್ಲ. ಪೂರ್ತಿ ನಿಜವಾಗಿ ಹೋಯಿತು. ಉತ್ತರಿಯ ಬಿದ್ದದ್ದನ್ನು ನಿನಗೆ ಹೇಳುವಾಗ 62 ಯೋಜನೆ ಮುಂದೆ ಹೋಯಿತು. ಯಾರು ನೀನು ಹೇಳು? ನೀನು ಬಾಹುಕನೋ ಅಲ್ಲ ನೀನು ನಳನೋ? ಮಹಾರಾಜ ಪ್ರತ್ಯಕ್ಷ ಕಂಡದ್ದನ್ನು ಒಪ್ಪಿಕೊಳ್ಳದೆ ಕೇವಲ ಊಹಾಮೋಹಕ್ಕೆ ಜೀವವನ್ನು ತುಂಬುತ್ತಾ ಇರುವೆ ಅಲ್ಲ. ತತ್ವತಃ ಪ್ರತ್ಯಕ್ಷವು ಸತ್ಯವಲ್ಲ, ಅಂತರ್ಗತವೇ ಸತ್ಯ. ನಾನು ಬಾಹುಕನೇ, ಅದಕ್ಕೇನೆ. ನೀನು ಬಾಹುಕನೇ? ಬಾಹುಕ ನಳನಲ್ಲ, ಬಾಹುಕನೇ. ಸತ್ಯ ಹೇಳುವುದಿಲ್ಲ ನೀನು, ಸತ್ಯ ಹೇಳುವುದಿಲ್ಲ ನೀನು. ನಿನ್ನ ಹತ್ರ ಸತ್ಯ ಹೇಳಿಸ್ಲಿಕ್ಕೆ ಬರ್ತದ ಇಲ್ಲೋ ನೋಡ್ತೇನೆ. ಇದು ನಾಲಿಗೆಯನ್ನು ಎಳೆದು ನಿರ್ಧರಿಸಿಕೊಳ್ಳುತ್ತೇನೆ. ಮಹಾರಾಜ, ದಮಯಂತಿಯ ಪತಿಯಾದ ನಳನೇ ನಾನು. ಹೌದೇ? ಮಹಾರಾಜನಾದ ನಿನ್ನ ಮುಂದೆ ನನ್ನ ಹೆಂಡತಿಗೆ ಪುನಃ ಸ್ವಯಂವರ ಆಗ್ತದೆ ಅಂತ ಹೇಳೋದಕ್ಕೆ ನನ್ನ ನಾಲಿಗೆಯನ್ನು ನಾನು ಈ ಸ್ಥಿತಿಯಲ್ಲಿ ನಿನ್ನನ್ನು ಕಂಡ್ರು ಈ ವಾರ್ತೆಯಿಂದ ನಾನು ಧನ್ಯನಾದೆ. ಏನು ಮಾಡೋಣ? ಹುಲಿಯಾದರೆ ಏನು? ಕಲಿ ಬಾಧಿಸಿದರೆ ಹುಲ್ಲು ತಿಂತದೆ. ಕಲಿಬಾಧೆ ನಿನಗೆ, ನನಗೆ ಅದರಿಂದಾಗಿ ಹೀಗಾಗ್ತದೆ. ಏನು ನೀನು ಹೇಳಿದಂತೆ ದ್ಯೂತದಲ್ಲಿ ತಮ್ಮನಿಗೆಲ್ಲವನ್ನೂ ಸೋತು ಈ ದುರ್ಗತಿ ನಿನಗೆ ಪ್ರಾಪ್ತವಾಯಿತೆ. ಅದು ಮಾತ್ರ ಅಲ್ಲ, ನನ್ನ ಬುದ್ಧಿಯೂ ಮಂದವಾಯಿತು. ಈ ರೂಪ ಕಾರ್ಕೋಟಕ ಕಚ್ಚಿದ್ದರಿಂದ ವಿರೂಪವಾಯಿತು. ಆದರೆ ಇದು ಅನುಗ್ರಹಕಾರಕವಾಗಿದೆ. ಈ ರೂಪದಲ್ಲಿ ಅಲ್ಲದೆ ನಳನ ನಿಜವಾದ ಸ್ವರೂಪದಲ್ಲಿ ನಿನ್ನ ಮುಂದೆ ನಾನು ಹೇಗೆ ಎಲ್ಲಿಯೂ ಉದ್ಯೋಗ ಹಿಡಿಯುವ ಹಾಗಿಲ್ಲ. ನಿನಗಿಷ್ಟು ಬಂದದ್ದು ಕಲಿಬಾಧೆಯಿಂದ ತಾನೆ? ಕಲಿಬಾಧೆ. ಅದಕ್ಕೆ ನನ್ನಲ್ಲಿ ಪ್ರತ್ಯುಪಾಯವಿದೆ. ಉಪಾಯ ಇದೆ. ಹತ್ತಿರ ಬಂದಿದ್ದೇನಲ್ಲ? ಶಬ್ದವಾಗಿ ಅಲ್ಲ, ನಿಶ್ಶಬ್ದವಾಗಿ. ಶನಿ ವಿಮೋಚನಾ ಮಂತ್ರ, ಕಲಿ ಪರಿಹಾರ ಮಂತ್ರವನ್ನು ನಿನಗೆ ಉಪದೇಶಿಸ್ತೇನೆ. ಅನೇಕ ಧ್ಯಾನದಿಂದ ಪುರಸ್ಕರಣೆಯನ್ನು ಮಾಡು. ಓಂ ಶಾಂತಿ ಶಾಂತಿ. ಮಹಾತ್ಮನಾದ ನಳನೇ, ಯಾರು ನೀನು? ನಾನೇ ಕಲಿಪುರುಷ. ಕಲಿಪುರುಷ? ತ್ರಿಮೂರ್ತಿಗಳ ಆಜ್ಞೆಯಂತೆ ನಿನ್ನನ್ನು ನಾನು ಕಾಡಿದೆ. ಅದು ಪರೀಕ್ಷಕನಾಗಿ ತೇರ್ಗಡೆ ಹೊಂದಿದ್ದು. ಇನ್ನು ಮುಂದೆ ಪ್ರಪಂಚದಲ್ಲಿ ಸತ್ಯ ಧರ್ಮಗಳಿಗೆ ಸಂಕೇತ ಮೂರ್ತಿಯಾಗಿ ನಿನ್ನ ಹೆಸರು ಆಚಂದ್ರತ್ವವಾಗಿ ಉಳಿಯಲಿ. ಆದರೆ ನನ್ನದೊಂದು ಬೇಡಿಕೆ ಇದೆ. ಏನು? ಯಾರನ್ನೂ ಹೀಗೆ ನೀನು ಪೀಡಿಸಬೇಡ. ನಳನೆ, ಆಜ್ಞೆ ಮಾಡೋದಲ್ಲ, ಪ್ರಾರ್ಥಿಸುವುದು. ಎಷ್ಟು ಮಂದಿ ನಾವು ಕಷ್ಟಪಟ್ಟೆವು. ನಿನ್ನ ಪ್ರಭಾವದಿಂದ ನಾವು ಎಷ್ಟು ಜನ ಏನಾಗಿ ಬಿಟ್ಟೆವು. ಹಾಗಾಗಿ ಕಲಿಪುರುಷನೇ ಒಂದು ಆಶ್ವಾಸನೆಯನ್ನು ಕೊಡು. ಏನೆಂದು? ಇನ್ನು ಮುಂದೆ ರಾಜಋಷಿಯಾದಂತಹ ಋತುಪರ್ಣ, ನನ್ನನ್ನು ಕಚ್ಚಿ ವಿರೂಪಗೊಳಿಸಿದ ಕಾರ್ಕೋಟಕ, ಹಾಗೆ ದಮಯಂತಿ, ನಳ, ಇವರನ್ನು ದಿನಕ್ಕೊಮ್ಮೆ ಆದರೂ ಸ್ಮರಿಸಿಕೊಳ್ಳುವವರು ಯಾರಿದ್ದಾರೋ ಅಲ್ಲಿಗೆ ನಿನ್ನ ಪ್ರವೇಶ ಇಲ್ಲ ಅಂತ ಒಂದು ಆಶ್ವಾಸನೆ ಕೊಡು. ನಿನ್ನ ಇಚ್ಛೆಯಂತೆ ಆಗಲಿ. ಮಹಾರಾಜ. ನಳ ಮಹಾರಾಜ, ಏನೇ ಆಗಲಿ, ಈ ದುಃಖವು ಸುಖಾಂತವಾಗುವ ಪ್ರಕರಣ ನನ್ನ ಮುಂದೆ ನಡೆಯಿತು ಅನ್ನೋದಕ್ಕಾಗಿ ಸಂತೋಷ ಪಡ್ತೇನೆ. ಆದೀತು. ಇನ್ನು ಮುಂದೆ ಇದು ಎಲ್ಲವೂ ಕ್ರಮಪ್ರಾಪ್ತವಾಗಿ ನಡೆಯುತ್ತದೆ ಅಂತ ನನಗೆ ವಿಶ್ವಾಸ. ಆ ಮೊದಲು ನಿನಗೆ ಇನ್ನೊಂದು ವಿದ್ಯೆಯನ್ನು ಉಪದೇಶಿಸಬೇಕು ಅಂತ ಇದ್ದೇನೆ. ಹೌದು. ಆದ್ರೆ ನಾನು ಸಾಲಗಾರನಾಗಬಾರದು, ನೀನೂ ಆಗಬಾರದು. ಅಯ್ಯೋ, ಮಹಾರಾಜನಾದವನು ಮತ್ತೊಬ್ಬರಿಂದ ಏನನ್ನು ಕೇಳಿ ಪಡ್ಕೊಳ್ಳಕೂಡದು. ನಿಜವಾಗಿ ನೋಡಿದ್ರೆ ನಾವು ಸಮಾನರಾಗಿ ಚಕ್ರವರ್ತಿಗಳಾಗುವ ಯೋಗ್ಯತೆಯಿಂದ ನೀನೇ ದೊಡ್ಡವ. ಅದಕ್ಕಾಗಿ ವಿನಿಮಯ ರೂಪದಿಂದ ನಮ್ಮಲ್ಲಿ ವಿದ್ಯೆಯನ್ನು ಕೊಟ್ಟುಕೊಳ್ಳುವ ವ್ಯವಹಾರವನ್ನು ಮಾಡೋಣ. ನೀನು ಸೋತದ್ದು ಯಾವುದರಿಂದ? ಅದೇ ದ್ಯೂತದಲ್ಲಿ ದಾಳವನ್ನು ಎಸೆಯುವುದಕ್ಕೆ ತಿಳಿಯದೆ ತಾನೆ? ಅಕ್ಷರದೇ ನಿನಗೆ ಬರೀ ಆಟ ಮಾತ್ರ ಗೊತ್ತಿತ್ತು, ಅದು ಗೊತ್ತಿದ್ರೆ ಸಾಲು.
ಹೀಗೆ ಕಾಣಿಕೆಯಾಗಿ ಒಪ್ಪಿಸಿ. ಅಶ್ವರದಯ ನಿನ್ನಿಂದ ನನಗೆ, ಅಕ್ಷರದಯ ನನ್ನಿಂದ ನಿನಗೆ. ಇದರಿಂದ ಕಲಿ ವಿಮೋಚನೆ ಮಾತ್ರವಲ್ಲ, ಸಮಸ್ತ ಸಂಕಷ್ಟ ವಿಮೋಚನೆಯೂ ಆಗ್ತದೆ. ಅದು ಮಾತ್ರವಲ್ಲ, ಮರಳಿ ನನ್ನ ರಾಜ್ಯವನ್ನು ದೊರಕಿಸಿಕೊಳ್ಳಬೇಕಾಗಿದ್ರೆ ನನ್ನ ತಮ್ಮನ ಮೇಲೆ ನಾನು ಕತ್ತಿ ಎತ್ತಬೇಕಾದ ಪ್ರಮೇಯವೂ ಬರುವುದಿಲ್ಲ. ಹೌದು, ಇಲ್ಲದ್ರೆ ಯುದ್ಧದಿಂದಲೇ ಗೆಲ್ಲಬೇಕಷ್ಟೇ. ಈಗ ಅಕ್ಷರದಯದ ಮೂಲಕವಾಗಿ ಗೆಲ್ಲಬಹುದು. ಮತ್ತೊಮ್ಮೆ ಹೇಳ್ತೇನೆ, ಇನ್ನೊಮ್ಮೆ ಆಡೋಣ ಅಂತ. ಸರಿ, ಅಲ್ಲಿಗೆ ಸುಖಾಂತವಾದೀತು. ಹಾಗಾದ್ರೆ ಮುಂಬರಿಯೋಣ. ಇನ್ನು ಹೊತ್ತಿಲ್ಲ. ಗೊತ್ತಿಲ್ಲ, ಅದೇ ವೇಗವನ್ನು ಮುಂದಿಟ್ಟುಕೊಂಡು ಸರಿ. ಮುಂದೆ ಹೋಗೋಣ. ಮುಂದೆ ಹೋಗೋಣ. ಮಹಾರಾಜ, ಇಲ್ಲಿ ಬಹಳವಾಗಿ ನಮ್ಮ ಪರೀಕ್ಷೆ ನಡೆದದೆ. ಉದ್ದೇಶವು ಇದ್ದ ಹಾಗೆ ಕಾಣುತ್ತದೆ. ಬೇರೆ ಯಾರನ್ನೂ ಇಲ್ಲಿಗೆ ಕರೆಸಲಿಲ್ಲ. ಪುನಃ ಸ್ವಯಂವರವಾದ್ರೆ ಬೇರೆ ಅರಸು ಮಕ್ಕಳು ಬರಬೇಕಿತ್ತಲ್ಲ. ಹಾಗಾದ್ರೆ ನನಗೆ ಮಾತ್ರ ಓಲೆ ಬಂದದ? ಏನೋ ಒಂದು ನಡೆದದು. ತಡವಾಗಿ ಓಲೆ ಕಳಿಸಿದ್ದು, ಹಾಗಾದ್ರೆ ತಪ್ಪಿ ಕಳಿಸಿದ್ದಲ್ಲ. ಅದು ಮಾತ್ರವಲ್ಲ, ಅಡಿಗೆಗೆ ಬೇಕಾದ ಸಕಲ ಸಾಮಗ್ರಿಗಳನ್ನೂ ಇಲ್ಲಿಗೆ ಒದಗಿಸಿಕೊಂಡಿದ್ದಾನೆ ಇಲ್ಲಿಯ ರಾಜ. ಅದಕ್ಕೆ ಎರಡು ಇಲ್ಲಿ ಬರಲಿಲ್ಲ. ನೀರು, ಬೆಂಕಿ ಬೆಂಕಿ ನೀರು ಇಲ್ಲದೆ ಅಡಿಗೆ ಮಾಡೋದು ಹೇಗೆ? ಹಾಗಾದ್ರೆ ಧಾನ್ಯವನ್ನೇ ತಿನ್ನಲು ಋತುಪರ್ಣನ ಪರಿವಾರ ಅಂತ ಇರ್ಲಿಕ್ಕಿಲ್ಲಲ್ಲ ಅವರಿಗೆ? ಕುದುರೆಗಳು ಮಾತ್ರ ಬಂದದ್ದಲ್ಲ ಇಲ್ಲಿಗೆ, ಮನುಷ್ಯರು ಬಂದಿದ್ದಾರಲ್ಲ. ನಾನಿದ್ದೇನಲ್ಲ. ಅದು ತಿಳಿಯುವುದಕ್ಕೆ ಮಾಡಿರಬಹುದೇ? ಏನೇ ಆಗ್ಲಿ, ಅಥವಾ ಇವರು ಹೇಗೆ ಊಟ ಮಾಡ್ತಾರೆ ನೋಡೋಣ ಅಂತ. ಮನೆಗೆ ಬನ್ನಿ ಅಂತ ಕರೆಯುವ ಅವರಿಗೆ ಗೊತ್ತಿಲ್ಲ ಈ ದಿನ ಋತುಪರ್ಣದಲ್ಲಿ ಎಂತಹ ಸಂಪತ್ತು ಇದೆ ಅಂತ. ಏನೇ ಆಗಿರ್ಲಿ, ಬೆಂಕಿಯೂ ಬೇಡ, ನೀರು ಬೇಡ, ಷಡ್ರಸೋಪೇತವಾದ ಭೋಜನವನ್ನು ನಾನು ತಯಾರಿಸಿದೆ. ಸುಖ ಭೋಜನವಾಯಿತು. ಬಹುಶಃ ಅವರು ಕಳಿಸಿದ ಧಾನ್ಯ ಒಂದೇ ಹೊತ್ತಿಗೆ ಮುಗಿದಿರಬೇಕು. ಅಷ್ಟು ಚೆನ್ನಾಗಿ ಊಟ ಮಾಡಿದ್ದಾರೆ. ಚೆನ್ನಾಗಿ ಊಟ ಮಾಡಿ ನಾವು ಮಲಗುವ. ನಾಳೆ ಏನಾಗ್ತದೆ ನೋಡುವ. ಎಲ್ಲಿ ಹೋಗುವಾಗಲೂ ನಮ್ಮ ಅನ್ನದ ಪಾತ್ರೆ ನಮ್ಮ ಸ್ವಾಧೀನ ಇದ್ರೆ ಮತ್ತೆ ಭಯವೇನು? ಸರಿ, ವಿಶ್ರಾಂತಿಯನ್ನು ಸ್ವೀಕರಿಸಿ. ಋತುಪರ್ಣನ ಬಿಡದಿಯಲ್ಲಿ ಇದ್ದಂತಹ ಅಡಿಗೆ ಭಟ್ರು ನೀರು ಬೆಂಕಿ ಇಲ್ಲದೆ ಅಡಿಗೆ ಮಾಡಿದ್ರು ಅಂತ ಸುದ್ದಿ ಕೇಳಿದ್ರು. ಆದ್ದರಿಂದಲೇ ನಾನು ನಮ್ಮ ಪುರೋಹಿತರಾದಂತಹ ಸುದೇವರನ್ನು ಅಲ್ಲಿಗೆ ಕಳುಹಿಸಿದ್ದೇನೆ. ಆ ಅಡಿಗೆ ಭಟ್ರನ್ನೊಮ್ಮೆ ನನ್ನ ಅಂತಃಪುರಕ್ಕೆ ಕರೆದುಕೊಂಡು ಬನ್ನಿ ಅಂತ. ನೋಡೋಣ ಬಂದಾರಲ್ಲ. ಏನು ಬಾಹುಕ ಹಾಗೆ ಗುರುತಿಸಿದ್ದಾರೆ ಮಹಾರಾಜ. ಬಾಹುಕನು ಈಚೆ ಬರಲಿ ಅಂತ ಅವರು ಹೇಳಿ ಕಳಿಸಬೇಕಾದ್ರೆ ರಾಜನಲ್ಲಿ ಇಲ್ಲದ ಕೆಲಸ. ಒಬ್ಬ ಬಾಣಸಿಗನಲ್ಲಿಯೋ ಒಬ್ಬ ಸಾರಥಿಯಲ್ಲೋ ಅವರಿಗೆ ಇರಬೇಕಾದ್ರೆ ಸ್ಪಷ್ಟ ಆಯ್ತಲ್ಲ. ನನಗೇನು ಕೆಲಸ ಇಲ್ಲ. ಆ ಕರೆ ಬಂದದ್ದು ಎಲ್ಲಿಂದ ಎಂಬುದು ತಿಳಿಯಿತು. ರಾಣಿವಾಸದಿಂದ ಪುನಃ ಸ್ವಯಂವರಕ್ಕೆ ತೀರ್ಮಾನ ಮಾಡಿಟ್ಟಂತಹ ಕ್ಷಣ ಉಂಟಲ್ಲ, ಹೊತ್ತಿಗೆ ನಾನು ಇಲ್ಲಿ ಇರಬಾರದು. ಯಾಕಂದ್ರೆ ಆ ಹೊತ್ತಿಗೆ ನಾನಿದ್ರೆ ಒಂದು ಮಾನಸಿಕವಾಗಿ ಆದ್ರೂ ನಾನು ಅಭ್ಯರ್ಥಿ ಅಂತ ಹೇಳಿದಾಗ, ಹೌದು, ನೀವು ಒಂದಾಗಿ ಮತ್ತೆ ನೀವು ಮೊದಲಾಗಿ ಹೋಗುವುದು ನಿಷೇಧ ದೇಶಕ್ಕಲ್ಲ. ಮೊದಲು ಅಯೋಧ್ಯೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮುಂದಿನ ಯೋಚನೆ ನಾವೆಲ್ಲ ಇದ್ದೇ ಮಾಡೋಣ. ಆಗಿದೆ ಜನ್ಮಾಂತರಕ್ಕೆ ಅಯೋಧ್ಯೆ ಮರೆತು ಹೋದೀತೆ. ಆಗಲಿ. ಏನು? ಓ ಧೀರ, ನಿಮ್ಮನ್ನು ಹಾಗೆ ಸಂಬೋಧಿಸುವುದಕ್ಕೆ ನಾನು ಇಷ್ಟಪಡ್ತೀನಿ. ಆದೀತು, ನಿಮ್ಮ ಪರಿಚಯ ಕೇಳಬೇಕು ಅನ್ನಿಸ್ತದೆ. ಕೇಳು. ನೇರವಾಗಿ ಹೇಳಬಹುದೇ? ತೀರಾ ನೀನ್ಯಾರು ತವ ಊರ್ಯಾವುದೀಗ ಯಾರ ಚಾರದ ನಾಮಯೇನು ಇರುವೇಗ ನೀವು ಯಾರು ಅಂತ ಹೇಳಬಹುದೇ? ನಿಮ್ಮ ಊರು ಯಾವುದು ಅಂತ ನಾನು ಕೇಳಬಹುದೇ? ವಿವಾಹಿತರೇ ತಾವೆಂದು ಪ್ರಶ್ನಿಸಬಹುದೇ? ಸಂತಾನವಿದೆಯೇ? ನಾರಿಮಣಿ, ಏನು ಈಗ ಏನು ಎಂಬುದು ಸತ್ಯ ಹೊರತು ನಿನ್ನೆ ಏನು ಅದನ್ನು ದಾಟಿ ಬಂದಾಗಿದೆ. ಓಹೋ, ಮುಂದೆ ಏನೋ ನಮಗೂ ಗೊತ್ತಿಲ್ಲ. ನಾನು ಯಾರು ಏನು ಅಂತ ಗೊತ್ತಿಲ್ಲವೇ? ಋತುಪರ್ಣ ಮಹಾರಾಜನ ಸಾರಥಿ ಮತ್ತು ಅಡಿಗೆ. ಓಹೋ, ಅಡಿಗೆ. ಅದಕ್ಕಿಂತ ಹೆಚ್ಚಿನದನ್ನು ಹೇಳುವುದಕ್ಕೆ ನೀವು ಇಷ್ಟಪಡುವುದಿಲ್ಲ. ಏನ್ ಮಾಡೋದು, ಒಂದು ಕಾಲದಲ್ಲಿ ನನಗೂ ಮದುವೆ ಆಗಿತ್ತು, ಮಕ್ಕಳು ಆಗಿದ್ರು. ಕಾಲಸ್ಯ ಕುಟಿಲಾಗತಿ. ಓಹೋ, ಹಾಗಾಗಿ ಇಲ್ಲಿ ಬಂದ್ರಲ್ಲ ಆ ಮುದ್ದು ಮಕ್ಕಳು ಇಬ್ರು. ಹೌದು. ಯಾರ
ಮಕ್ಕಳು ಅಂತ ಗೊತ್ತಿಲ್ಲ ನನಗೆ. ಓಹೋ, ಮಕ್ಕಳನ್ನು ಕಳ್ಕೊಂಡ ನನಗೆ ಏನೋ ಅವರನ್ನು ಅಪ್ಪಿ ಮುದ್ದಿಸಿ ಆಟ ಆಡಬೇಕು ಅಂತ ತೋರಿತು. ಬಹುಶಃ ಅರಮನೆಗೆ ಸಂಬಂಧಪಟ್ಟ ಮಕ್ಕಳು. ನಾನು ಆಡಿಸಿದೆ, ಪ್ರೀತಿಸಿದೆ. ನಿಜವಾಗಿ ಹೊರಗೆ ಮೈಯಲ್ಲಿ ಕಶ್ಮಲವೇ ಹೊರತು ಹೃದಯದಲ್ಲಿ ಅಂತಹ ಕಶ್ಮಲ ಇಲ್ಲ. ಪರಮ ಪ್ರೀತಿಯಿಂದ ಅಪ್ಪಿದೆ. ತಪ್ಪಾದರೆ ಕ್ಷಮಿಸಬೇಕು. ಚೈಚೆ, ಹಾಗನ್ನಬೇಡಿ. ಮಕ್ಕಳ ತಂದೆ ನೀವು. ಅಂತಹ ಮುದ್ದು ಮಕ್ಕಳನ್ನು ಹಡೆದ ತಾಯಿ ಅಂದ್ರೆ ನಿಮ್ಮ ಸತಿ ಎಲ್ಲಿದ್ದಾಳೀಗ? ಎಲ್ಲಿದ್ದಾಳೆ? ಎಲ್ಲಿ ಇದ್ರು ನನಗೆ ಯಾಕೆ? ಓ, ಎಲ್ಲಿದ್ರು ನನಗೆ ಯಾಕೆ? ಯಾಕೆ? ನಿಮ್ಮ ಹೆಂಡತಿ ನಿಮ್ಮ ಮನಕ್ಕೆ ಒಪ್ಪಿದವಳಾಗಿರ್ಲಿಲ್ವೇ? ಒಪ್ಪಿದವಳ ಹೌದು. ಆದರೆ ವಾರ್ಧಕ್ಯ ಬಂತು. ಹೆಂಡತಿಗೆ ನಾನು ಯಾವ ಸುಖವನ್ನು ಕೊಡಬಲ್ಲೆ? ದೈಹಿಕ ಇಲ್ಲ, ಬರೇ ಮಾನಸಿಕವಾಗಿ ಅವಳಿಗೆ ಸಂತೋಷ. ಅಥವಾ ಅವಳ ಯೌವನದ ಮುಂದೆ ನನ್ನದೊಂದು ಚಿತ್ರ ಪ್ರದರ್ಶನ. ಹಾಗಾಗಿ ಎಲ್ಲಿದ್ರೇನು, ನನ್ನ ಕಣ್ಣಿದ್ರನಲ್ಲೇ ಇದ್ರೇನು, ಅಥವಾ ಅವಳ ಮುಂದೆ ನಾನಿದ್ರೇನು, ಅದೆಲ್ಲ ಗತಕಾಲದ ಸತ್ಯ. ಆಹಾ, ಗತಕಾಲದಲ್ಲಿ ನಡೆದದ್ದನ್ನು ನೆನಪಿಸಿಕೊಂಡು ವರ್ತಮಾನದಲ್ಲಿ ನಾವು ಬದುಕಿ ಭವಿಷ್ಯ ಜೀವನವನ್ನು ರೂಪಿಸಿಕೊಳ್ಳುವುದರ ಬಗ್ಗೆ ಆಲೋಚಿಸಬೇಕಾಗ್ತದೆ. ಈ ರೂಪು ಜನನಿಯಲ್ಲಿ ಜನಿಸುವಾಗಲೇ ಇತ್ತೆ, ಏನೂ ಇರ್ಲಿಲ್ಲ. ಆಮೇಲೆ ಬಂದದ್ದೇ ಇಲ್ಲ, ಅದಾಮೇಲೆ ಬಂದದ್ದು. ಹೌದಾ? ಆಮೇಲೆ ಬಂತು. ಈಗ ನೀನು ಇಷ್ಟು ನನ್ನಲ್ಲಿ ಮಾತಾಡೋದು ಯಾಕೆ? ಕಾರಣ ಇದೆ. ನೀವೇ ಕಲಿಸಿದ ಪಾಠ ಎಲ್ಲ. ನಾನೇ ಕಲಿಸಿದ್ದಂದ್ರೆ? ಸ್ವಾಮಿ, ನೀವ್ಯಾರು ಅಂತ ನನಗೆ ತಿಳಿಯಲಿಲ್ವೇ? ಒಂದೆರಡು ಘಟನೆಗಳಿಂದಲ್ಲ, ಅಯೋಧ್ಯೆಯಲ್ಲಿ ಉಂಡು ಬಂದಂತಹ ಸುದೇವರಾಡಿದ ಮಾತು ಕೇಳಿದೆ. ಆದ್ದರಿಂದಲೇ ಪುನರ್ ಸ್ವಯಂವರದ ಲೇಖನ ಕಳುಹಿಸಿದ್ದು. ಕೇವಲ ಅರ್ಧ ದಿವಸದಲ್ಲಿಯೇ ನಿಮ್ಮ ಆಗಮನವಾಯಿತು. ನಿಮ್ಮ ವಿನಃ ಮತ್ತೊಬ್ಬರಿಗೆ ಆ ಯೋಗ್ಯತೆ ಇಲ್ಲ ಅಂತ ನನಗೆ. ನೀರು ಬೆಂಕಿ ಕೊಡದೇ ಇದ್ರು ಅಡಿಗೆ ಊಟ ನಡೆಯಿತು. ಆದ್ದರಿಂದ ಆಗಲೂ ನಾನು ಊಹಿಸಿದೆ, ನನ್ನವರ ವಿನಃ ಮತ್ಯಾರೂ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು. ಪುನಃ ನಿಮ್ಮನ್ನು ಪಡೆಯಬೇಕೆಂದು ನಾನು ಪಟ್ಟ ಪ್ರಯತ್ನ ಅದೆಷ್ಟು. ಈ ಸ್ಥಿತಿಯಲ್ಲಿ ನೀವಿದ್ರೂ ಕೂಡ ಅಳಬೇಡ. ನೀವು ನನಗೆ ಬೇಡ ಅಂತ ಆಗಲಿಲ್ಲ. ಅಳಬೇಡ ದಮಯಂತಿ, ನಾನೇ ನಾಳ ತಿಳಿದಿದ್ದೇನೆ. ನೀನು ನನ್ನ ಕುರಿತಾಗಿ ಎಷ್ಟು ಭರವಸೆ ಇಟ್ಟಿದ್ದೀಯ, ಅದಕ್ಕೆ ಸತ್ಪಾತ್ರನಾಗಿ ನಾನು ನಡೆಯಲಿಲ್ಲ. ದೊಡ್ಡದಲ್ಲ. ಮತ್ತೂ ನೀನು ನನ್ನನ್ನು ಸ್ವೀಕರಿಸುವೆಯ? ನೀವೇ ಬೇಕು. ನಿನ್ನನ್ನು ಬಿಟ್ಟು ನಾನು ಬಹುದೂರ ಹೋದರೂ ಕೂಡ ನಿನ್ನ ಹೃದಯದ ಪಂಜರದಲ್ಲಿ ನಳನನ್ನೇ ಬಚ್ಚಿಟ್ಟುಕೊಂಡಿರುವೆಯ? ಖಂಡಿತವೇ. ಹಾಗಾದ್ರೆ ನೋಡು, ಕಾರ್ಕೋಟಕನು ಕೊಟ್ಟಂತಹ ಒಂದು ಉತ್ತರಿಯ ಇದೆ. ಅದನ್ನು ನಾನು ಧರಿಸಿದ ಮಾತ್ರಕ್ಕೆ ನನ್ನ ಮೊದಲ ರೂಪಕ್ಕೆ ಬರಬಲ್ಲೆ. ನೋಡು ನೋಡು, ನಾನೇ ನಳ. ನನ್ನ ಕಣ್ಣುಗಳು ಧನ್ಯವಾದವು. ನನ್ನ ಶ್ರಮ ಸಾರ್ಥಕವಾಯಿತು. ಚಕ್ರವರ್ತಿ, ಈ ಶುಭ ದೃಶ್ಯವನ್ನು ನೋಡುವುದಕ್ಕೆ, ಶುಭ ಕಾರ್ಯಗಳನ್ನು ನೋಡುವುದಕ್ಕಾಗಿ ದೇವರನ್ನು ಇಷ್ಟು ಪ್ರಾಯ ಆದರೂ ಉಳಿಸಿದ್ದಾನಲ್ಲ. ಮಗಳು ಪತಿಯನ್ನ ಕಳೆದುಕೊಂಡು ಮಕ್ಕಳನ್ನು ಕೂಡಿಕೊಂಡು ನನ್ನ ಕಾಲ್ಬುಡದಲ್ಲಿ ಬಂದಾಗ ಕಣ್ಣೀರ ಕೋಡಿ ಹರಿಸಿದ್ದೆ. ದೇವರೇ, ನನ್ನ ಮಗಳ ಸಂಸಾರ ಮೆನೇರವಾಗಲಿ. ಏನೋ ದೈವಾನುಗ್ರಹದಿಂದ ನೀವಿಬ್ಬರು ಪುನರ್ಮಿಲನ ಹೊಂದಿ ಮಕ್ಕಳಿನ ಮನಸ್ಸಿಗೆ ಸುಖವನ್ನು ಶಾಂತಿಯನ್ನು ಕೊಡುವುದರ ಜೊತೆಗೆ ನಮ್ಮೆಲ್ಲರಿಗೂ ದೇಶದ ಸರ್ವರಿಗೂ ಬೇಕಾದ ಸುಖ ಶಾಂತಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಬಂದಿರ್ತೀವಿ. ಈಗ ನಾನು ನಿಮ್ಮಲ್ಲಿ ಹೇಳುವುದು ಏನು ಹೇಳಿದ್ರು, ನಳಚಕ್ರವರ್ತಿಯ ಹರಿಭಕ್ತಿ, ದಮಯಂತಿಯ ಪಾತಿವ್ರತ್ಯ, ಜೀವನದಲ್ಲಿ ಬಂದ ಕಷ್ಟ ದುಃಖ ದುಗುಡ ದುಮ್ಮಾನಗಳನ್ನು ದೂರ ಮಾಡಿ ಭವಿಷ್ಯದಲ್ಲಿ ಸುಖವನ್ನು ಪಡೆಯುವಲ್ಲಿಗೆ ಪರ್ಯಾಪ್ತವಾಯಿತು ಎಂಬ ಈ ನಳದಮಯಂತಿ ಪುಣ್ಯ ಚರಿತ್ರೆ ಲೋಕಕ್ಕೆ ಆದರ್ಶಪ್ರಾಯವಾಗಿರಲಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಾಟವನ್ನು ಕೊಡುವುದಕ್ಕೆ ಕಾರಣವಾದ ಕಲಿಯ ಯೋಗ್ಯತೆ ರಾಜರ್ಷಿಯಾದ ಋತುಪರ್ಣನನ್ನ, ಮಹಾತ್ಮನಾಗಿರುವ ನಳಚಕ್ರವರ್ತಿಯನ್ನ, ಪತಿವ್ರತೆಯಾದ ದಮಯಂತಿಯನ್ನ ಯಾರು ಯಾವಾಗಲೂ ಸ್ಮರಿಸ್ತಾರೋ ಅಂಥವರಿಗೆ ಕಲಿಮಲ ತಾಗಲೇ ಹೋಗಲಿ ಎಂಬ ಶುಭಾಶಂಸೆಯೊಡನೆ ನನ್ನ ಆರಾಧ್ಯ ದೇವರು ಶ್ರೀ ಹರಿಯ ಚರಣ ಅರವಿಂದಗಳಿಗೆ ಒಂದು ಮಂಗಲವನ್ನು ಬೆಳಗೋಣ ಅಂತ ನಿಮ್ಮನ್ನು ಕೂಡಿಕೊಂಡು. ಆಗಲಿ ಆಗಲಿ. ಕಾರ್ಕೋಟಕಸ್ಯ ನಾಗಸ್ಯ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಳಸ್ಯ ಋತುಪರ್ಣಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನೋ ಋತುಪರ್ಣಸ್ಯ ರಾಜರ್ಷೇ ಕೀರ್ತನೌ ಪುಣ್ಯವರ್ಧನೌ ಕೀರ್ತನೌ ಪುಣ್ಯವರ್ಧನೌ
ಪಾಶಾಂಕುಶಧರಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ